ಶ್ರೀ ಗುರುಭ್ಯೋ ನಮಃ. ಗಮನಾಸನ ಸಂಕತಾಧಿಲೀಲಾ ಸ್ಮೃತಿಮಾತ್ರಾತ್ ಭವಾಪವರ್ಗದಾತ್ರಿ ಅಂತ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರೇ ಹೇಳಿದಂತೆ ಶ್ರೀಮದ್ ಆನಂದ ತೀರ್ಥರ ಸ್ಮರಣೆಯನ್ನು, ಅವರ ಕಥೆ, ಅವರು ಇಲ್ಲಿ ಓಡಾಡಿದ್ರು, ಇಲ್ಲಿ ಬಂದರು, ಹೀಗೆ ಕುಳಿತರು ಅಂತ ಚಿಂತನೆ ಮಾಡಿದರೂ ಸಾಕು, ಅದು ನಮ್ಮ ಸಂಸಾರದ ಕಷ್ಟ ಕೋಟಲೆಗಳನ್ನು ಕಳೆಯತ್ತೆ ಅಂತ ಹೇಳ್ತಾರೆ. ಅಷ್ಟು ಆಚಾರ್ಯರ ಚಿಂತನೆ ಅನ್ನೋದು ತುಂಬ ಅವಶ್ಯಕ ಅಂತ ಹೇಳುವ ಪರಿ. ಹಾಗಿರುವಾಗ ಇನ್ನು ಪುರಂದರದಾಸರು ಕೂಡ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮಧ್ವನವಮಿಯ ಸಂದರ್ಭದಲ್ಲಿ ನಾವು ವಿಜಯದಾಸರ ಒಂದು ಸುಳಾದಿ ಮುನಿಗಳ ಮಸ್ತಕರತುನ ಭಾರತಿರಮಣ ಅನ್ನೋ ಸುಳಾದಿಯ ಮೂಲಕ ಅವರ ಚರಿತ್ರೆಯನ್ನು ಯಥಾಶಕ್ತಿ ಚಿಂತನೆ ಮಾಡೋಣ. ಮೊದಲನೇ ನುಡಿ ಹೀಗಿದೆ: ಮುನಿಗಳ ಮಸ್ತಕರತುನ ಭಾರತಿರಮಣ ತೃಣ ಮೊದಲಾದ ವ್ಯಾಪ್ತನೇ ಪಾವನ ಶರೀರ ಗುಣನಿಧಿ ಪವಮಾನ ಪಂಚಪರನ ಅಣುಮಹತ್ತು ರೂಪನೆ ಸನಕಾದಿಗಳ ಪ್ರಿಯ ವನಜ ಜಾಂಡವನು ತಾಳವನೆ ಮಾಡಿ ಬಾರಿಸುವ ಘನ ಸಮರ್ಥನೆ ಸಜ್ಜನಪಾಲ ಶುಭಲೋಲ ಅನಿಲ ಪ್ರಧಾನ ವಾಯು ಹನುಮ ಭೀಮ ಮಧ್ವ ಮುನಿ ಜ್ಞಾನದಾತ ಕರಣಾಭಿಮಾನಿಗಳ ಗಣನೆ ಮಾಡದೆ ಗೆದ್ದ ಅನಿಮಿತ್ತ ಬಂಧೋ ಜಗಜ್ಜನಕ ಚತುರಹಸ್ತ ಮಿನುಗುವ ಗದಾಪಾಣಿ ಧನುಜರ ಸದೆ ಬಡಿದ ರಣರಂಗ ಧೀರ ಶೂರ ಇನ ಮೊದಲಾದ ಠಾವಿನಲ್ಲಿ ಸರ್ವದಾ ತೇಜ ವನಜಾರಿ ಕುಲಾಧೀಶನ ಮುದ್ದು ಪೂರ್ಣ ಪ್ರಜ್ಞಾ ಪ್ರಣತಾರ್ತಿಹರ ಆರ್ಯ ಅನುಗಾಲ ಜಗದ್ಗುರು ಜನುಮ ಜನುಮ ಸಾಧನೆ ಮಾಡಿಸುವ ಕರುಣಿ ನೆನೆದವರಿಗೆ ಚಿಂತಾಮಣಿ ಸುರಧೇನು ತರುವೆ ಪ್ರಣವ ಮೂರುತಿ ನಮ್ಮ ವಿಜಯ ವಿಠಲ ನಾರಾಯಣನಂಗ್ರಿ ಗುಪ್ತದಲ್ಲಿ ಮನದೊಳೆನಿಪ ಮೌನಿ. ಮುನಿಗಳ ಮಸ್ತಕರತುನ ಅಂದರೆ ಎಲ್ಲ ಮುನಿಗಳಿಗೆ ಎಲ್ಲರೂ ತಮ್ಮ ತಲೆಯಲ್ಲಿ ಇಟ್ಟು ಆರಾಧಿಸುವ ಒಂದು ರತ್ನದಂತೆ ನೀವು, ಅಂದರೆ ಎಲ್ಲ ಯತಿಶ್ರೇಷ್ಠರಲ್ಲಿ ಶ್ರೇಷ್ಠರು, ಋಷಿಶ್ರೇಷ್ಠರಲ್ಲಿ ಋಷಿಶ್ರೇಷ್ಠರು, ಜ್ಞಾನಿಶ್ರೇಷ್ಠರಲ್ಲಿ ನೀವು ಶ್ರೇಷ್ಠರು ಅಂತ ಹೇಳ್ತಾರೆ. ಯಾರಿಗೆ? ಭಾರತಿ ರಮಣ, ಸಾಕ್ಷಾತ್ ಭಾರತೀಯ ಪತಿ ತೃಣ ಮೊದಲಾದ ವ್ಯಾಪ್ತನೆ, ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ. ಈ ಚರಾಚರ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವದ ಅಸ್ತಿತ್ವಕ್ಕೆ ಒಳಗಿದ್ದು ಕಾರಣರಾಗಿದ್ದಾರೆ ಭಗವಂತನ ನಂತರ. ಅದಕ್ಕೆ ಜೀವೋತ್ತಮರು ಅಂತ ಹೇಳಿರೋದ್ರಿಂದ ಸರ್ವಜೀವರಲ್ಲಿ ವ್ಯಾಪ್ತರಾಗಿರುವ ಪಾವನ ಶರೀರ ಉಳ್ಳವರೇ ಗುಣನಿಧಿ, ಗುಣಗಳ ಕಡಲು, ಪವಮಾನ ಅಂದರೆ ಪಾವಕನಾಗಿ ಅಗ್ನಿಯಂತೆ ಈ ನಮ್ಮ ಎಲ್ಲ ದೋಷಗಳನ್ನು ದಹಿಸುವವ, ಹಾಗೆ ಅತ್ಯಂತ ಉತ್ಕೃಷ್ಟವಾದ ಜ್ಞಾನವನ್ನು ಕೊಟ್ಟು ಜ್ಞಾನವೆಂಬ ಅಮೃತವನ್ನು ಕೊಡುವವನಾಗಿ ಪವಮಾನ ಪಂಚಪರನ, ಮತ್ತು ಪಂಚಪರನ ಪಂಚರೂಪದಲ್ಲಿ ವ್ಯಾಪ್ತನಾಗಿದ್ದಾನೆ. ಹೇಗೆ? ಪ್ರಾಣ ಅಪಾನ ವ್ಯಾನ ಉದಾನ ಸಮಾನನಾಗಿ ವ್ಯಾಪ್ತನಾಗಿರುವ ಅಣುಮಹತ್ತು ರೂಪನೆ, ಅಣುಮಹತ್ತಾದಿಗಳಲ್ಲಿ ಚಿಕ್ಕದರಿಂದ ಹಿಡಿದು ದೊಡ್ಡ ವಸ್ತುವಿನ ತನಕ ಎಲ್ಲದರಲ್ಲೂ ವ್ಯಾಪ್ತತ್ವವನ್ನು ಹೊಂದಿರುವ ಸನಕಾದಿಗಳ ಪ್ರಿಯ, ಸನಕಾದಿ ಜ್ಞಾನಿಗಳ ಅತ್ಯಂತ ಪ್ರಿಯನಾದ ವನಜ ಜಾಂಡವನು ತಾಳವನೆ ಮಾಡಿ ಬಾರಿಸುವ, ಇಡೀ ಬ್ರಹ್ಮಾಂಡವನ್ನೇ ತಾಳದಂತೆ ಮಾಡಿ ಬಾರಿಸುವಂಥ ಶಕ್ತಿಯನ್ನು ಹೊಂದಿರುವ, ಅಂದರೆ ಅವನ ಕರ್ತೃತ್ವ ವ್ಯಾಪಾರ ಶಕ್ತಿಯನ್ನು ಎಲ್ಲ ಉಪನಿಷತ್ತುಗಳು ತುಂಬ ರೀತಿಯಲ್ಲಿ ಕೊಂಡಾಡಿದ್ದಾವೆ. ಷಟ್ಪ್ರಶ್ನೆ ಇರ್ಬೋದು, ಬೃಹದಾರಣ್ಯಕ್ಕೆ ಇರ್ಬೋದು, ಐತರೇ ಇರ್ಬೋದು, ಹೀಗೆ ಛಾಂದೋಗ್ಯ ಇರ್ಬೋದು, ಎಲ್ಲ ಕಡೆಯೂ ಎಲ್ಲ ಜಗತ್ತಿನ ವ್ಯಾಪಾರದಲ್ಲೂ ಪ್ರಾಣದೇವರ ಒಂದು ಕಾರ್ಯವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದಕ್ಕೆ ಅವರು ಜೀವೋತ್ತಮರು. ಹಾಗಾಗಿ ಅವರಲ್ಲಿ ಈ ಜಗತ್ತನ್ನು ಪೂರ್ಣವಾಗಿ ನಿಯಮನ ಮಾಡುವ ಶಕ್ತಿ ಅವರ ಕೈಯಲ್ಲಿದೆ ಅನ್ನೋದನ್ನು ಈ ರೀತಿಯಲ್ಲಿ ದಾಸರು ಸೂಚಿಸ್ತಾ ಇದ್ದಾರೆ. ಘನ ಸಮರ್ಥನೆ, ಅಂತಹ ಸಾಮರ್ಥ್ಯವುಳ್ಳ ಸಜ್ಜನ ಪಾಲ, ಸಜ್ಜನರನ್ನು ರಕ್ಷಣೆ ಮಾಡುವವ, ಶುಭಲೋಲ, ಒಳ್ಳೆಯದಕ್ಕಾಗಿ ಒಳ್ಳೆಯ ಚಿಂತನೆಗಳಿಂದ ಕೂಡಿದವನೇ, ಅನಿಲ ನಾಮಕನೇ, ಪ್ರಧಾನವಾಯು, ಮುಖದಲ್ಲಿದ್ದು ಮುಖ್ಯ ಪ್ರಾಣ ಅಂತ ಕರೆಸಿಕೊಳ್ಳುವ ಪ್ರಧಾನವಾಯು, ಅದಲ್ಲದೆ ಹನುಮ ಭೀಮ ಮಧ್ವ ಮುನಿ, ಹೀಗೆ 3 ಅವತಾರ ರೂಪಗಳನ್ನು, ಪ್ರಸಿದ್ಧ ರೂಪಗಳನ್ನು ಹೊಂದಿರುವ, ಅದು ಕೂಡ ವೇದೋಕ್ತವಾದ್ದು, ಬಳಿತ್ಥಾದಿ ಸೂಕ್ತಗಳಿಂದ ಪ್ರತಿಪಾದ್ಯವಾಗಿರುವ ರೂಪಗಳನ್ನು ಹೊಂದಿರುವ ಮಧ್ವಮುನಿ ಜ್ಞಾನದಾತ, ಜ್ಞಾನವನ್ನು ಕೊಡುವವನೇ, ಕರಣಾಭಿಮಾನಿಗಳ ಗಣನೆ ಮಾಡದೆ ಗೆದ್ದ. ಐತರೇಯದಲ್ಲಿ ಈ ಒಂದು ಕಥೆ ಬರುತ್ತೆ. ಪ್ರಾಣದೇವರು ಎಲ್ಲ ದೇವತಾಭಿಮಾನಿಗಳು ಬ್ರಹ್ಮದೇವರ ಶರೀರವನ್ನೇ ಒಂದು
ಅಧಿಷ್ಠಾನವಾಗಿ ಇಟ್ಟುಕೊಂಡು ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯನ್ನು ತೋರಿಸಿ ಅದ್ಯಾವುದಿಂದಲೂ ಆ ದೇಹ ವಿಕಸಿತವಾಗದೇ ಇದ್ದಾಗ ಪ್ರಾಣದೇವರ ಒಂದು ಸಂಚಾರದಿಂದ ಆ ದೇಹದಲ್ಲಿ ಅಸ್ತಿತ್ವ ಉಂಟಾದದ್ದು. ಮತ್ತು ಇವರೆಲ್ಲರೂ ಹೊರಟು ಬಂದಾಗ ಕೂಡ ಜೀವ ತನ್ನ ಕಾರ್ಯವನ್ನು ಸ್ವಲ್ಪ ಮಟ್ಟಿಯಲ್ಲಿ ಮಾಡ್ತಾ ಇದ್ದು ಪ್ರಾಣದೇವರು ಹೊರ ಬಂದಾಗ ನಿಷ್ಠೇಷ್ಟಿತವಾಗಿರುವ ಕಥೆಯನ್ನು ಹೇಳಿ ಉಕ್ತ ಅಂಥೇಳಿ ಯಾವುದರಿಂದ ದೇಹ ಎದ್ದು ನಿಲ್ತು ಅಂತಹ ಉಕ್ತ ನಾಮಕ ಅಂತ ಪ್ರಾಣದೇವನನ್ನು ಕರೆದಿದ್ದಾರೆ. ಹೀಗೆ ಎಲ್ಲ ತತ್ವಾಭಿಮಾನಿಗಳ ಒಡೆಯ. ಇದನ್ನೇ ಜಗನ್ನಾಥದಾಸರು ಕೂಡ ಹೇಳಿದ್ದಾರೆ. ಕರಣಾಭಿಮಾನಿಗಳು ಕಿಂಕರರು ಮೂರ್ಲೋಕ ದೊರೆ ನಿನ್ನೊಳಿಪ್ಪ ಸರ್ವಕಾಲ ಪರಿಸರನೇ ಈ ಭಾಗ್ಯ ದೊರೆತನಕ್ಕೆ ಸರಿಯುಂಟೆ ಅಂತ ಎಲ್ಲ ತತ್ವಾಭಿಮಾನಿಗಳ ಒಡೆಯನಾದ ಅನಿಮಿತ್ತ ಬಂಧು ನಮಗೆ ಎಂದೂ ಕೂಡ ಯಾವುದೇ ನಿಮಿತ್ತ ಇಟ್ಟುಕೊಳ್ಳದೆ ನಮಗೆ ನಮ್ಮನ್ನು ಕಾಪಾಡ್ತಾ ಇರುವ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಬಯಸದೇ ಇರುವಂಥ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವ ಪ್ರಾಣದೇವರೇ, ಜಗಜ್ಜನಕ ಜಗತ್ತಿನ ಸೃಷ್ಟಿಗೆ ಕಾರಣನಾದವರೇ, ಪ್ರದ್ಯುಮ್ನಲ್ಲಿ ತಾವು ಹುಟ್ಟಿ ಈ ಜಗತ್ತಿನ ಹುಟ್ಟಿಗೆ ಕಾರಣರಾದವರೇ, ಚತುರಹಸ್ತ ಮಿನುಗುವ ಗದಾಪಾಣಿ, ಒಂದು ಕೈಯಲ್ಲಿ ಚತುರಹಸ್ತ ಚೆನ್ನಾಗಿರುವ ಅಭಯ ಮುದ್ರೆಯನ್ನು ಹೊಂದಿರುವ ಹಸ್ತ, ಇನ್ನೊಂದರಲ್ಲಿ ಗದೆಯನ್ನು ಇಟ್ಟುಕೊಂಡು ಅಜ್ಞಾನವನ್ನು ನಾಶ ಮಾಡ್ತೇನೆ ಹಾಗೆ ಜ್ಞಾನವನ್ನು ಕೊಡ್ತೇನೆ ಅನ್ನುವ ಸೂಚನೆಯನ್ನು ಕೊಡ್ತಾ ಇರುವ ಧನುಜರ ಸದೆ ಬಡೆದ ರಣರಂಗ ಧೀರಶೂರ, ಎಲ್ಲ ದಾನವರನ್ನು ಪ್ರತಿ ಅವತಾರದಲ್ಲೂ ಸದೆ ಬಡೆದು ಜ್ಞಾನಿಗಳನ್ನು ಉದ್ಧಾರ ಮಾಡಿರುವವ, ಮೊದಲಾದ ಠಾವಿನಲ್ಲಿ ಸರ್ವದಾ ತೇಜ, ಈ ಜಗತ್ತಿನಲ್ಲಿ ಸೂರ್ಯ ಮುಂತಾದ ಅಧಿಷ್ಠಾನಗಳಲ್ಲಿ ತಾವಿದ್ದು ಚೆನ್ನಾಗಿ ಹೊಳೆಯುವ, ಅವರಿಗೂ ಕೂಡ ಅಸ್ತಿತ್ವಪ್ರದರಾದ ವನಜಾರಿ ಕುಲಾಧೀಶನ ಮುದ್ದು ಪೂರ್ಣ ಪ್ರಜ್ಞ ಅಂದರೆ ಚಂದ್ರವಂಶದ ಒಡೆಯನಾದ ಕೃಷ್ಣನ, ಚಂದ್ರವಂಶದಲ್ಲಿ ಬಂದ ಕೃಷ್ಣನ ಮುದ್ದು ಅಂದರೆ ಅತ್ಯಂತ ಪ್ರೀತಿಪತ್ರನಾದ ಪೂರ್ಣಪ್ರಜ್ಞನೇ, ಪ್ರಣತಾರ್ತಿಹರ ಅಂದರೆ ತನ್ನ ಶರಣು ಬಂದವರನ್ನು ರಕ್ಷಣೆ ಮಾಡುವವನೇ, ಆರ್ಯ ಜ್ಞಾನಿಯೇ, ಅನುಗಾಲ ಜಗದ್ಗುರು, ಎಲ್ಲ ಕಾಲದಲ್ಲೂ ಜಗತ್ತಿಗೆ ನಿಜವಾದ ಗುರುಗಳು. ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ನಾವೆಲ್ಲ ನಿತ್ಯ ಪ್ರಾರ್ಥನೆ ಮಾಡ್ತೇವೆ. ಅಂದರೆ ಈ ಜಗತ್ತಿನಲ್ಲಿ ಎಲ್ಲ ಕಾಲದಲ್ಲೂ ಗುರು ರೂಪದಲ್ಲಿ ಇದ್ದು ನಮ್ಮನ್ನು ಸಲಹುತ್ತಿರುವವರು. ಭಾರತೀ ದೇವಿಯೇ ಗುರುಪತ್ನಿಯು ನಮಗೆ, ಗರುಡ ಶೇಷಾದಿಗಳೇ ಗುರುಪತ್ರರು ಅಂತ ಹೇಳ್ತಾ ವಾಯುದೇವರೇ ಗುರುಗಳು ಅಂತ ಎಲ್ಲ ಕಡೆ ಸ್ತೋತ್ರ ಮಾಡ್ತಾರೆ. ಹಾಗಿರುವವರೇ, ಜನುಮ ಸಾಧನೆ ಮಾಡಿಸುವ ಕರುಣಿ, ನಮ್ಮಲ್ಲಿದ್ದು ಕರುಣೆಯಿಂದ ನಮ್ಮನ್ನು ಜನುಮದಲ್ಲೂ ನಮಗೆ ಉದ್ಧಾರದ ದಾರಿಯನ್ನು ತೋರಿಸಿಕೊಡ್ತಿರುವವರೇ, ನೆನೆದವರಿಗೆ ಚಿಂತಾಮಣಿ, ಅವರನ್ನು ಸ್ಮರಣೆ ಮಾಡಿದವರಿಗೆ ಚಿಂತಾಮಣಿಯಂತೆ ಕಾಮಧೇನುವಿನಂತೆ ಪ್ರಣವಮೂರ್ತಿ ನಮ್ಮ ವಿಜಯ ವಿಠಲ, ನಾರಾಯಣನಂಗ್ರಿ ಗುಪ್ತದಲ್ಲಿ ಮನದೊಳೆನಿಪ ಮೌನಿ, ಯಾವಾಗಲೂ ಅಂತರಂಗದಲ್ಲಿ ನಾರಾಯಣನ ಸ್ಮರಣೆ ಮಾಡ್ತಾ ಇರುವ ಮಹಾಮೌನಿ. ಅಂದರೆ ಮೌನ ಅಂದ್ರೇನು? ಮನನಾತ್ರಾಯತೆ ಅಲ್ವಾ? ಮನನ ನಿರಂತರ ಭಗವಂತನಲ್ಲದೆ ಇನ್ಯಾವ ವಸ್ತುಗಳಲ್ಲೂ ತಮ್ಮ ಮನಸ್ಸನ್ನು ಹೋಗಗೊಡಿಸದೇ ಇರುವ ಮಹಾನ್ ಪುರುಷರೇ ನಿಮಗೆ ನಮಸ್ಕಾರ ಅಂತ ದಾಸರು ಅವರ ಇಡೀ ಉಪನಿಷತ್ತು ವೇದಾದಿಗಳಲ್ಲಿ ಬಂದ ಮಾಹಾತ್ಮೆಯನ್ನು ನಮಗೆ ಸೂಚ್ಯವಾಗಿ ತಿಳಿಸಿಕೊಡ್ತಾ ಅವರು ಜೀವೋತ್ತಮರು ಅಂತ ಯಾಕೆ ಕರೆಸ್ಕೊಂಡಿದ್ದಾರೆ ಅನ್ನೋದನ್ನು ನಮಗೆ ಈ ನುಡಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮುಂದಿನ ನುಡಿ, ನಿನ್ನಧೀನವೇ ಲೋಕ ನೀ ಹರಿಯ ಅಧೀನ, ನಿನ್ನ ಪ್ರೇರಣೆ ಜಗಕ್ಕೆ ನಿನಗೆ ಪ್ರೇರಣೆ ಹರಿ, ನಿನ್ನಾಧಾರ ನಮಗೆ ನಿನಗಾಧಾರ ಹರಿ, ನಿನ್ನ ಬೆಳಗು ಜಗಕ್ಕೆ ನಿನಗೆ ಬೆಳಗು ಹರಿ, ನಿನ್ನ ಧ್ಯಾನ ನಮಗೆ ನಿನಗೆ ಹರಿಯ ಧ್ಯಾನ, ನಿನ್ನ ಸ್ತೋತ್ರವೇ ನಮಗೆ ನಿನಗೆ ಹರಿಯ ಸ್ತೋತ್ರ, ನಿನ್ನ ಕಾಣೆವು ನಾವು ನೀ ಹರಿಯನ್ನು ಕಾಣ್ವೆ, ನಿನ್ನ ಮಾಯವು ನಮಗೆ ನಿನಗೆ ಹರಿಯ ಮಾಯ, ನಿನ್ನೊಳಗೆ ಹರಿ ನೀನು ಹರಿಯೊಳಗೆ, ಅನ್ಯೋನ್ಯವಾಗಿ ಭಕುತರ ಮನದಲ್ಲಿ ಕಣ್ಣಿಗೆ ಪೊಳೆವೊತ್ತ ಪೊಳೆದಾಡುವ ಪ್ರಾಣ, ಚಿನ್ನವತಾರ ಶ್ರೀ ವಿಜಯ ವಿಠಲಂಗೆ ಅವಿಚ್ಛಿನ್ನ ಭಕ್ತನಾದ ಸನ್ಯಾಸಿಗಳೊಡೆಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹನುಮನ ಮತವೇ ಹರಿಯ ಮತವು ಅಂತ ದಾಸರು ಸುಮ್ಮನೆ ಹೇಳಿದ್ದಲ್ಲ. ಎಲ್ಲೆಲ್ಲಿ ಭಗವಂತನ ಒಂದು ವ್ಯಾಪ್ತಿ ಇದೆಯೋ ಅಲ್ಲೆಲ್ಲ ಪ್ರಪಂಚದಲ್ಲಿ ಪ್ರಾಣದೇವರ ಅಸ್ತಿತ್ವವೂ ಇದೆ.
ಅಂದರೆ ಭಗವಂತ ಏನು ಬಯಸ್ತಾನೋ ಅದನ್ನು ಪ್ರಾಣನ ಮೂಲಕ ಇಲ್ಲಿ ಆಗಕೊಡ್ತಾನೆ. ಆ ಒಂದು ಮಹಿಮೆಯನ್ನು ಹೇಳಲಿಕ್ಕೆ ಇಲ್ಲಿ ವಿಸ್ತಾರ ಮಾಡ್ತಾರೆ ದಾಸರಾಯರು. ನಿನ್ನಧೀನವೇ ಲೋಕ, ಇಡೀ ಜಗತ್ತು ನಿನ್ನ ಅಧೀನ, ನೀನು ಭಾರತೀಯಂದೊಡಗೂಡಿ ಷಟ್ಪ್ರಶ್ನದಲ್ಲಿ ಇದರ ವಿವರವಾದ ಒಂದು ವಿವರಣೆಯನ್ನು ನಾವು ನೋಡ್ಬೋದು. ಹೀಗೆ ಭಾರತೀಯೊಡನೆ ಕೂತು ನೀವು ಈ ಜಗತ್ತಿನ ವ್ಯಾಪಾರವನ್ನು ಮಾಡ್ತೀರಿರ ಈ ಪ್ರಾಣರು. ಹಾಗಾಗಿ ಈ ಲೋಕ ನಿನ್ನ ಅಧೀನ, ನೀನು ಹರಿ ನಿನ್ನ ಅಂತರ್ಯಾಮಿಯಾದ ಭಗವಂತನ ಅಧೀನ. ನಿನ್ನ ಪ್ರೇರಣೆ ಜಗಕ್ಕೆ, ನೀನು ಇಡೀ ಜಗತ್ತಿಗೆ ಪ್ರೇರಣೆ ಮಾಡ್ತಿ, ನಿನಗೆ ಪ್ರೇರಣೆ ಹರಿ. ಸರ್ವರಿಗೆ ಸರ್ವರಲ್ಲೂ ಚೇಷ್ಟೆಯನ್ನು ಉಂಟು ಮಾಡುವವ ನೀನು, ನಿನಗೆ ಭಗವಂತ ಪ್ರೇರಕ. ನಿನ್ನಾಧಾರ ನಮಗೆ, ನೀನೇ ನಮಗೆ ಆದ, ಅದನ್ನೇ ಉಕ್ತ ಅನ್ನುವ ಒಂದು ನುಡಿಯೂ ಹೇಳೋದು. ಒಳಗೆ ಪ್ರಾಣದೇವರಿದ್ದು ನಮ್ಮಲ್ಲಿ ಕ್ರಿಯೆಗಳನ್ನು ಮಾಡಿಸುವ ಅಷ್ಟು ಹೊತ್ತು ಈ ಜೀವ ಈ ಅಧಿಷ್ಠಾನದಲ್ಲಿ ಕೂತು ನಿಂತು ಕುಳಿತು ಎದ್ದು ಎಲ್ಲವನ್ನೂ ಮಾಡಬಲ್ಲ ಶಕ್ತಿಯನ್ನು ಹೊಂದಿದ್ದಾನೆ. ಹಾಗಾಗಿ ನಿನ್ನಾಧಾರ ನಮಗೆ, ನಮಗೆಲ್ಲ ನಿನಗೆ, ನಿನ್ನ ಆಧಾರ, ನಿನಗಾಧಾರ ಹರಿ. ನಿನ್ನೊಳಗಿತ್ತು ಈ ಕಾರ್ಯವನ್ನೆಲ್ಲ ಭಗವಂತ ಮಾಡ್ತಾನೆ. ನಿನ್ನ ಬೆಳಗು ಜಗಕ್ಕೆ, ಸೂರ್ಯನಲ್ಲಿ ನಿಂತು ಬೆಳಕನ್ನು ಕೊಡುವಲ್ಲಿ ನಿನ್ನ ಪ್ರಾಣಶಕ್ತಿ ಕೆಲಸ ಮಾಡುತ್ತೆ. ನಿನಗೆ ಬೆಳಗು, ನಿನ್ನ ಬೆಳಗು ಜಗಕ್ಕೆ ಅಂದರೆ ಒಂದು ರೀತಿಯಲ್ಲಿ ಸೂರ್ಯನಲ್ಲಿದ್ದು ಈ ಪ್ರಾಣಶಕ್ತಿಯ ಮೂಲಕ ಜಗತ್ತಿಗೆ ಬೆಳಕು ಕೊಡ್ತಿ. ಅಷ್ಟೇ ಅಲ್ಲದೆ ಜ್ಞಾನದ ಬೆಳಕವನ್ನು ಕೊಡುವವನು ನೀನೇನೆ. ನಿನಗೆ ಬೆಳಕು ಹರಿ. ಇದನ್ನೆಲ್ಲ ನಿನಗೆ ಕೊಡುವವನು ಸಾಕ್ಷಾತ್ ಭಗವಂತ. ನಿನ್ನ ಧ್ಯಾನ ನಮಗೆ, ನಿನಗೆ ಹರಿಯ ಧ್ಯಾನ. ನಾವು ಏನೇ ಚಿಂತನೆ ಮಾಡಿದರೂ ಪ್ರಾಣಾಂತರ್ಯಾಮಿಯಾಗಿಯೇ ಭಗವಂತನನ್ನು ಕೂಡ ಚಿಂತಿಸಬೇಕು ಅಲ್ಲವೇ? ಆದರೆ ಅವರಿಗೆ ಸಾಕ್ಷಾತ್ ಭಗವಂತನೇ ಧ್ಯಾನಕ್ಕೆ ಅಧಿಷ್ಠಾನ. ಇನ್ನು ನಿನ್ನ ಸ್ತೋತ್ರವು ನಮಗೆ, ನಿನಗೆ ಹರಿಯ ಸ್ತೋತ್ರ. ನಾವು ನಿನ್ನ ಮೂಲಕ ಗುರುವಂತರ್ಯಾಮಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡಬಲ್ಲೆವು. ನೀನು ಸಾಕ್ಷಾತ್ ಗುರುವಾಗಿ ಭಗವಂತನನ್ನೇ ಸ್ತೋತ್ರ ಮಾಡ್ತೀಯ. ಇನ್ನು ನಿನ್ನ ಕಾಣೆವು ನಾವು, ಆದರೆ ನಾವ್ಯಾರು ನಿನ್ನನ್ನು ಕಾಣಲಾರೆವು. ನಮಗೆ ನಿನ್ನನ್ನು ಸಾಕ್ಷಾತ್ಕರಿಸಿಕೊಂಡು ನಿರಂತರ ನೋಡುವ ಶಕ್ತಿ ಇಲ್ಲ. ಆದರೆ ನಿನಗೆ ಭಗವಂತ ಯಾವಾಗಲೂ ಕಾಣ್ತಾನೆ. ಇನ್ನು ನಿನ್ನ ಮಾಯವು ನಮಗೆ, ನಿನ್ನ ಒಂದು ಇಚ್ಛೆಯಿಂದ ನಾವು ಈ ಸಂಸಾರ ಬಂಧನದಲ್ಲಿ ಒಳಗಾಗಿದ್ದೇವೆ. ಮಾಯಾ ಅಂದರೆ ಭಗವದಿಚ್ಛಾ ಅಂತಾನೆ. ಭಗವದಿಚ್ಛಾ ಅಂದ್ರೇನು? ಈ ಜೀವನನ್ನು ಸಂಸಾರದಲ್ಲಿ ಬಂಧಿಸಬೇಕು ಅನ್ನೋ ದೇವರ ಇಚ್ಛೆಯಂತೆ ನಮಗೆ ಸಂಸಾರದಲ್ಲಿ ಬಂಧಿಸಿರುವ ಶಕ್ತಿ ನೀನು. ಹಾಗೆ ನಿನಗೆ ಹರಿಯ ಮಾಯ, ನಿನ್ನನ್ನು ಈ ಸಂಸಾರದಲ್ಲಿ ಇಟ್ಟು ನಿನ್ನಿಂದ ಈ ಕಾರ್ಯಗಳನ್ನು ಮಾಡಿಸ್ತಿರೋದು ಹರಿಯ ಇಚ್ಛೆ. ಇನ್ನು ನಿನ್ನೊಳಗೆ ಹರಿ, ನೀನು ಹರಿಯೊಳಗೆ. ಇಡೀ ಬ್ರಹ್ಮಾಂಡದಲ್ಲಿ ನೀನಿದಿ, ನಿನ್ನಲ್ಲಿ ಭಗವಂತ ಇದ್ದಾನೆ. ಇನ್ನು ಭಗವಂತನನ್ನೇ ನೀನು ಇನ್ನೆಲ್ಲ ಕಡೆಯಲ್ಲಿ ನೋಡ್ತಿ ಇಡೀ ಬ್ರಹ್ಮಾಂಡದಲ್ಲಿ. ಇನ್ನು ಅನ್ಯೋನ್ಯವಾಗಿ ಭಕುತರ ಮನದಲ್ಲಿ ಹೀಗೆ ನೀವಿಬ್ಬರು ಹರಿವಾಯುಗಳು ಇಡೀ ಜ್ಞಾನಿಗಳ ಮನಸ್ಸಲ್ಲಿ ಯಾವಾಗಲೂ ಕಣ್ಣಿಗೆ ಪೊಳೆವೊತ್ತ ಹೊಳೆದಾಡುತ್ತೀರಿ. ಅಂದರೆ ಜ್ಞಾನಿಗಳು ನಿಮ್ಮ ಈ ವ್ಯಾಪಾರವನ್ನು ನಿರಂತರವಾಗಿ ಪಿಂಡಾಂಡದಲ್ಲಿ ಅಂದರೆ ಈ ದೇಹದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಕಾಣ್ತಾನೇ ಇರ್ತಾರೆ. ಅದನ್ನೇ ಸಾಕ್ಷಾತ್ಕರಿಸಿಕೊಳ್ತಾರೆ, ಅದನ್ನೇ ಉಪಾಸನೆ ಮಾಡ್ತಾರೆ. ಅಂತಹ ಚಿನ್ನವತಾರ ವಿಜಯ ವಿಠ್ಠಲಂಗೆ ಚಿನ್ನ ರೂಪದಲ್ಲಿ, ಕೃಷ್ಣ ರೂಪದಲ್ಲಿ ಬಂದ ಆ ಮುದ್ದು ಕೃಷ್ಣನ ಅವಿಚ್ಛಿನ್ನ ಭಕ್ತನಾದ, ವಿಚ್ಛಿನ್ನವಾದ ಭಕುತಿ ಅಲ್ಲ, ನಿರಂತರವಾದ ಯಾವುದೇ ರೀತಿಯ ಅಡ್ಡಿ ಇಲ್ಲದ ಭಕುತಿಯನ್ನು ಮಾಡುವ ಸನ್ಯಾಸಿಗಳ ಒಡೆಯನೇ. ಅಂದರೆ ಮುಂದೆ ನಾನು ಮಧ್ವಸ್ತೋತ್ರವನ್ನು ಮಾಡ್ತೇನೆ, ಮಧ್ವರೂಪವನ್ನು ಚಿಂತನೆ ಮಾಡ್ತೇನೆ ಅಂತ ಸನ್ಯಾಸಿಗಳೊಡೆಯ ಅಂತ ದಾಸರು ಇಲ್ಲೇ ತೋರಿಸಿಕೊಡ್ತಾ ಮುಂದೆ ಮಧ್ವರೂಪದ ಚಿಂತನೆಯನ್ನು ನಮಗೆ ಮಾಡಿಸಿಕೊಡ್ತಾ ಇದ್ದಾರೆ. ಅಂತೂ ಹಿಂದಿನ ಪದ್ಯದಲ್ಲೇ ಮಧ್ವರ ಅವತಾರದ ಸೂಚನೆಯನ್ನು ದಾಸರು ಕೊಟ್ಟಿದ್ದಾರೆ. ಮುಂದಿನ ನುಡಿಯಲ್ಲಿ ಅದನ್ನು ವಿಸ್ತಾರ ಮಾಡ್ತಾರೆ. ಕಲಿ ಮೊದಲಾದ ಖಳರು ಸತ್ಕರ್ಮವ ಮಾಡುವದ್ದಳಿದು ಯೋಚನೆ ಮಾಡಿ ಮಣಿಮಂತನೆಂಬುವನ ಬಲವಂತನಹುದೆಂದು ಕರೆದು ಉಪದೇಶಿಸಿ ಇಳೆಯೊಳು ಜನಿಸಿ ವೇದಾರ್ಥ ಜ್ಞಾನವೆಲ್ಲ ಅಳಿದು ಸಜ್ಜನರನ್ನು ಮಂದಮತಿಗಳ ಮಾಡಿ ಕುಲ ಮರ್ಯಾದಿಗಳ ಕೆಡಿಸಿ ಜಗವ ಬಲು ಮಿಥ್ಯಾವೆಂದು ಸ್ಥಾಪಿಸಿ ಜೀವೇಶಗೆ ಐಕ್ಯ ತಿಳಿಸಿ ಪರಗತಿಯ ಮಾರ್ಗ ತೋರದಂತೆ ಹೊಲೆಗಲಿಸಬೇಕೆಂದು ಮನ್ನಿಸಿ ಮೊದದಿಂದ ಪೇಳಲು ಹರುಷವಾ ತಾಳಿಕಳನು ಮನದೊಳು ನೆನೆದ ನಿನ್ನ ಅಂದಿನ ವೈರ ಒಳಿತೆಂದು ಕೈಕೊಂಡು ವಿಜಯ ವಿಠ್ಠಲನ್ನ ಸುಲಭ ಭಕ್ತರ ಮತಿ ಅಳಿದು ಬಿಡುವೇನೆಂದು. ಅಂದರೆ ಮಧ್ವಾವತಾರದ ಹಿನ್ನೆಲೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ದೇವರಂತೂ ತ್ರಿಯುಗ ಹೂತಿ ಅಂತ ನಿಮಗೆಲ್ಲ ಪ್ರಸಿದ್ಧಿ ಗೊತ್ತಿದೆ. ಭಗವಂತ 3 ಯುಗದಲ್ಲೇ ಮಾತ್ರ ಅವತಾರ ಎತ್ತುತ್ತಾನೆ. ಆದರೆ ಅತ್ಯಂತ ಕಲಿಯ
ಆವಾಸಸ್ಥಾನ ಈ ಕೊನೆಯ ಯುಗ, ಕಲಿಯುಗ ಯುಗಚಕ್ರದಲ್ಲಿ. ಆಗ ಭಗವಂತ ತಾನು ಸಾಕ್ಷಾತ್ ಅವತಾರ ಮಾಡೋದಿಲ್ಲ, ಆದರೆ ಕಲಿಯ ಒಂದು ವ್ಯಾಪ್ತಿ ಅನ್ನೋದು ಅವನ ಬಹಳ ವಿಸ್ತಾರವಾಗಿ ಇಲ್ಲಿ ಹಬ್ಬಿದೆ. ಈ ಕಲಿಯುಗದಲ್ಲಿ ವಿಶೇಷ ಏನು ಅಂದರೆ, ಹಿಂದೆಲ್ಲ ದೈತ್ಯರು ದಾನವರು ತಾವೇ ಸ್ವತಃ ರೂಪವೆತ್ತು ತಮ್ಮ ಕಾರ್ಯಗಳನ್ನು ತೋರಿಸಿಕೊಡ್ತಾ ಇದ್ದರು. ಸಜ್ಜನರಿಗೆ ತೊಂದರೆ ಕೊಟ್ಟಾಗ ದೇವರು ಅವತಾರ ಮಾಡಿ ಅವರನ್ನು ಸಂಹಾರ ಮಾಡಿಬಿಡ್ತಿದ್ದ. ಆದರೆ ಇಲ್ಲಿ ಅದಕ್ಕಿಂತ ಬಹಳ ದುಷ್ಟ ಪರಿಸ್ಥಿತಿ. ಇಲ್ಲಿ ದೇವತೆಗಳಾಗಲಿ ದಾನವರಾಗಲಿ ನೇರವಾಗಿ ನಮಗೆ ಕಾಣಿಸಿಕೊಳ್ಳೋದಿಲ್ಲ. ಆದರೆ ದಾನವರ ಕಾರ್ಯ ಏನು ಅಂದರೆ, ಮನಸ್ಸನ್ನು ಒಳಗಿನಿಂದ ಕೆಡಿಸ್ತಾ ಬರ್ತಾರೆ. ಜ್ಞಾನದ ಒಂದು ದಾರಿ ಏನಿದೆ, ಒಂದು ಯಥಾರ್ಥ ಜ್ಞಾನ ಭಗವಂತನ ಬಗೆಗಾಗಲಿ ಈ ಜಗತ್ತಿನ ಬಗೆಗಾಗಲಿ ಎಲ್ಲವೂ ಕಲಸು ಮೇಲೋಗರವಾಗಿ ಸಜ್ಜನರಿಗೆ ಸಾಧನೆಯ ದಾರಿ ತೋರಿಸದಂತಾಗೋದೇ ದೈತ್ಯ ವ್ಯಾಪಾರ. ಅದು ಈ ಕಲಿಯುಗದಲ್ಲಿ ಕಾಣಿಸಿಕೊಂಡಿತ್ತು ಬೇಕಾದಷ್ಟು. ಅದನ್ನು ಹೇಗೆ ಅಂತ ಹಿನ್ನೆಲೆ ಹೇಳ್ತಾರೆ. ಏನು ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರು ಅನುಮತಿ ಕಾಲ ಬಲೇನ ಲೀನೇ ದುರ್ಭಾಷ್ಯ ಸಂತತ ಮಸಂತತಿತೋ ಜನೇಂಧೆ ಅಂತ ಹೇಳಿದ ಹಾಗೆ, ಅನೇಕ ದೈತ್ಯರು ಇನ್ನು ಹೇಗೆ ಈ ಸಜ್ಜನರ ಮನಸ್ಸನ್ನು ಕೆಡಿಸೋದು ಅಂತ ಮಣಿಮಂತ ಅನ್ನೋ ರಾಕ್ಷಸನ ಒಂದು ಸಭೆಯಲ್ಲಿ, ಅವನನ್ನು ಮುಖ್ಯವಾಗಿ ಇಟ್ಟುಕೊಂಡು ಮಾಡಿದ ಸಭೆಯಲ್ಲಿ ಭೂಮಿಯಲ್ಲಿ ನಾವೆಲ್ಲ ಇಳಿದು ಅನೇಕ ಜ್ಞಾನದಲ್ಲಿರುವ ಅನೇಕ ಒಂದು ವಿಧಗಳನ್ನು ನಾಶ ಮಾಡಬೇಕು. ಸಜ್ಜನರನ್ನು ಮಂದಮತಿಗಳನ್ನಾಗಿ, ಅಂದರೆ ಅವರಿಗೆ ದಾರಿಗಾಣದಂತೆ ಯಥಾರ್ಥ ಜ್ಞಾನವಾಗದಂತೆ ಮಾಡಬೇಕು. ಕುಲ ಮರ್ಯಾದೆಗಳ ಕೆಡಿಸಿ ಹೀಗೆಲ್ಲ ಹೇಳ್ತಾರೆ. ಅಂದರೆ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವೇಚನೆಯೇ ಕಳೆದು ಹೋಗಬೇಕು. ಮಿಥ್ಯಾಜ್ಞಾನ ಅಜ್ಞಾನಗಳೇ ಅವರನ್ನು ಆಳಬೇಕು. ಹೀಗೆ ಪರಗತಿಯ ಮಾರ್ಗ ಅನ್ನೋದು, ಅವರ ಉದ್ಧಾರದ ಮಾರ್ಗ ಅನ್ನೋದು ಪೂರ್ತಿಯಾಗಿ ದಾರಿ ತಪ್ಪಬೇಕು ಅಂತ ಚಿಂತಿಸಿ, ಅದಕ್ಕಾಗಿ ನಾವು ಅವತಾರ ಮಾಡೋಣ, ಅನೇಕ ರೀತಿಯಲ್ಲಿ ಈ ಕಾರ್ಯಗಳನ್ನು ಮಾಡುತ್ತಾ ಹೋಗೋಣ ಅಂತ ದೈತ್ಯರೆಲ್ಲ ಸೇರಿ ಸಭೆಯನ್ನು ಮಾಡಿಕೊಂಡು ಬಂದಾಗ, ಅವರೆಲ್ಲ ನಿನ್ನ ಹಿಂದಿನ ವೈರವನ್ನು ಕೂಡ, ಪ್ರಾಣದೇವನ ಮೇಲಿನ ವೈರ್ಯದಿಂದನೇ ಈ ಕಾರ್ಯಗಳನ್ನು ಮಾಡ್ತಾರೆ. ಏಕೆಂದರೆ ಪ್ರಾಣದೇವರು ಆಕಣಾಶ್ಮಸವರು, ಅವರನ್ನು ಹೊಡೆದು ಕೊಂದು ಕುಟ್ಟಲಿಕ್ಕೆ ದೈತ್ಯರಿಂದ ಆಗೋದಿಲ್ಲ. ಆದರೆ ಅವರ ಅಧಿಷ್ಠಾನರಾದ ಜ್ಞಾನಿಗಳ ಹಿಂಸೆಯೇ ಅವರನ್ನು ಹಿಂಸಿಸಿದಂತೆ ಅನ್ನೋ ಚಿಂತನೆಯಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡಲು ನಿಶ್ಚಯ ಮಾಡಿದರು ಅನ್ನೋದನ್ನು ಇಲ್ಲಿ ದಾಸರು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಮುಂದಿನ ಸ್ತುತಿಯನ್ನು ನೋಡೋಣ. ಮುಂದಿನ ಒಂದು ನುಡಿಯಲ್ಲಿ, ಜನಿಸಿದೆ ಪರಶುಕ್ಲತ್ರಯನೇ ವೇಗದಿ ನಡುಮನೆಯ ಬ್ರಾಹ್ಮಣ ನಿಜನಾರಿಯಲ್ಲಿ ತನೆಯ ಲೀಲೆಯ ತೋರಿ ಹುರುಳಿಗೊಗ್ಗರೆ ಮೆದ್ದು ಜನನಿಗಾಶ್ಚರ್ಯವ ಮಿಗಿಲೆನಿಸಿ ಕುಣಿದಾಡಿ ಬಲವರ್ಧನನ ಸಂಗಡ ಪೋಗಿ ಹುಣಿಸೆ ಬೀಜದಲ್ಲಿ ಸಾಲವನೆ ತಿದ್ದಿ ತೃಣಮಾಡಿ ಶಿವಶಾಸ್ತ್ರಿಯನ್ನು ಸೋಲಿಸಿ ಆ ಕ್ಷಣದಲ್ಲಿ ಯತಿಯಾದೆ ಜನಕನಿಂದ ಫಣಿಯಾದ್ಯರಿಗೆ ಗುರುವಾದ ನಾರಿಯ ರಮಣ ಅನುಸರಿಸಿ ಅಚ್ಯುತ ಪ್ರಜ್ಞರಲ್ಲಿ ವಿನಯದಲ್ಲಿ ಪೋಗಿ ನಿಯಮವಾಗಿ ಶಿಷ್ಯತನ ಪಡೆದು ಮಧ್ವಾಕ್ಯ ನಾಮದಲ್ಲಿ ಅನಿಮಿಷ ನದಿಯ ದಾಟಿ ಭೂಪತಿಯ ವಂಚಿಸಿ ಬಿನಗುಚೋರರನ್ನು ಮೋಸಗೊಳಿಸಿ ಮನೋವೇಗದಲ್ಲಿ ಮಹಾಬದರಿಕಾಶ್ರಮದಲ್ಲಿ ಧನುಜಾರಿ ಇರೆಪೋಗಿ ನಮಿಸಿ ವಿದ್ಯಾ ಅನುವಾಗಿ ಕಲೆತು ಸರ್ವದಾ ಅಲ್ಲಿದ್ದ ಸರ್ವಮುನಿಗಳಿಂದ ಪೂಜೆಗೊಂಡು ತೆರಳಿ ಜನುಮರಹಿತ ವ್ಯಾಸ ಮುನಿಯನ್ನೇ ಕಂಡು ವಂದನೆ ಮಾಡಿ 8 ಮಳಲ ಮಟ್ಟಿಗೆಯನ್ನು ಪಡೆದು ಬಂದೆ ರಜತ ಪೀಠಪುರದಲ್ಲಿ ಇನ್ನಂತೆ ಪಡೆವ ಆನಂದ ತೀರ್ಥ ಗುಣಪೂರ್ಣ ಅನಂತೇಶ್ವರ ವಿಜಯ ವಿಠ್ಠಲನ್ನ ಅಂತ ಹೇಳ್ತಾ, ಈ ಎಲ್ಲ ಕಾರಣದಿಂದ ದೇವತೆಗಳ ಪ್ರಾರ್ಥನೆಯಂತೆ ಭಗವಂತನ ಅಣತಿಯಂತೆ ಆಚಾರ್ಯ ಮಧ್ವರು ಪ್ರಾಣದೇವರು ಇಲ್ಲಿ ಯತಿ ರೂಪದಿಂದ ನಾನು ಬರಬೇಕು ಅಂತ ಸಂಕಲ್ಪ ಮಾಡಿ, ತುಂಬ ಯೋಗ್ಯರಾದ ಪರಶುಕ್ಲತ್ರಯ ನೀನು, ನಿನಗೆ ಜನನ ಮರಣಾದಿ ದುಃಖಗಳಿಲ್ಲ, ಆದರೂ ಕೂಡ ಬೇಗ ಸಜ್ಜನರ ಉದ್ಧಾರಕ್ಕಾಗಿ ನಡುಮನೆ ಎಂಬ ಮಧ್ಯಗೇಹ ಭಟ್ಟರ ಮತ್ತು ಅವರ ಪತ್ನಿಯಲ್ಲಿ ಜನಿಸಿದೆ. ವೇಗದಲ್ಲಿ ಜನಿಸಿ ಅಂತ ಹೇಳ್ತಾರೆ. ಅಂದರೆ ಅವರೇನು ಮಾಸ ಗರ್ಭವಾಸಾದಿಗಳನ್ನು ಮಾಡಲಿಲ್ಲ ಪ್ರಾಣದೇವರು. ಅಲ್ಲಿದ್ದ ಒಂದು ಜೀವವನ್ನು ದೂಡಿ ತಾವು ಬೇಗ ಪ್ರವೇಶ ಮಾಡಿ ಭೂಮಿಗೆ ಬಂದರು ಅನ್ನೋದನ್ನು ಸೂಚ್ಯವಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ನಡಿಲಾಯ ದಂಪತಿಗಳಲ್ಲಿ ಆನಂದ ತೀರ್ಥರು ಹುಟ್ಟಿದರು. ಪ್ರಾಣದೇವರು ಜನನ ಆಯಿತು. ನಂತರ ಅನೇಕ ಬಾಲಲೀಲೆಗಳನ್ನು ತೋರಿದರು. ಅವರ ಒಂದೊಂದು ಅವರ ಜೀವನ ಏನು, ಬಾಲಸಂಗಮಪಿ ಬೋಧಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ ಅನ್ನೋದು ಅವರ ಗ್ರಂಥ ಶೈಲಿ. ಆದರೆ ಅವರ
ನಡೆ ಅನ್ನೋದೇನಿತ್ತು, ಅವರು ಏನು ಗ್ರಂಥದಲ್ಲಿ ಹೇಳಿದ್ದಾರೋ ಹಾಗೆಯೇ ಇತ್ತು. ಅವರ ಪ್ರತಿಯೊಂದು ಜೀವನದ ಲೀಲೆಯೂ ಕೂಡ ಅವರ ಗ್ರಂಥದಲ್ಲಿ ಅವರ ಉಪಾಸನೆಯನ್ನು ತಿಳಿಸಿಕೊಟ್ಟ ಪರಿಯಂತೆಯೇ ಇತ್ತು. ಹಾಗಾಗಿ ಅವರ ಜೀವನ ಚಿಂತನೆ ಅನ್ನೋದು ನಾವು ಮಾಡಬೇಕು. ಅದನ್ನು ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ತನಯ ಲೀಲೆಯ ತೋರಿ ಬಾಲ್ಯದಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿದ್ರಿ. ಹೇಗೆ ಅಂದರೆ ಹುರುಳಿಗೊಗ್ಗೆರೆ ಮೆದ್ದು ಪಾಪ ಅಕ್ಕ ತಾಯಿ ಇಲ್ಲದ ಸಮಯದಲ್ಲಿ ಹಸಿವಿನಿಂದ ಅಳುವಿಗೆ ಹಸುಗಳಿಗೆ ಆಗಿ ನೆನೆಸಿಟ್ಟ ಹುರುಳಿಯನ್ನೇ ತಿನ್ನಿಸಿದರೂ ಕೂಡ ತಾವು ವೈಶ್ವಾನರಂಥ ಅಗ್ನಿಯನ್ನೇ ಇಟ್ಟುಕೊಂಡ ಪ್ರಾಣದೇವರಿಗೆ ಅದು ಯಾವುದೇ ತೊಂದರೆ ಕಾಡಲಿಲ್ಲ. ಅವರು ಅದನ್ನು ಸೇವಿಸಿದರು. ಆಮೇಲೆ ಜನನಿಗೆ ಆಶ್ಚರ್ಯವ ಮಿಗಿಲೆನಿಸಿ ತಾಯಿ ತಂದೆಗಳೆಲ್ಲ ಸಾಕಷ್ಟು ಆತಂಕಪಟ್ಟರು. ಇಷ್ಟು ಚಿಕ್ಕ ಮಗು ಇದನ್ನು ತಿಂದಿದೆ, ಏನು ತೊಂದರೆ ಆಗುತ್ತೋ ಅಂತ. ಆದರೆ ತಾವು ಸಾಮಾನ್ಯರಲ್ಲ ಅಂತ ಇಲ್ಲೇ ತೋರಿಸಿಕೊಟ್ರು. ನಂತರ ಕುಣಿದಾಡಿ ಬಲವರ್ಧನನ ಸಂಗಡ ಹೋಗಿ ಮುಂದೆ ಹಸುವಿನ ಬಾಲ ಪಿಡಿದು ಎಲ್ಲ ಭಗವಂತನ ಮಂದಿರಗಳನ್ನು ಹೊಕ್ಕಾಡಿ ಬಂದರು. ಆಮೇಲೆ ಹುಣಿಸೆ ಬೀಜದಲ್ಲಿ ಸಾಲವನ್ನೇ ತಿದ್ದಿ ಪೂರ್ವವಾಟ ಅನ್ನೋ ಒಂದು ಮನೆಯವನು ಯಾರು ಇವರಿಗೆ ಆಕಳನ್ನು ಕೊಟ್ಟು ಸಾಲವನ್ನು ಇವರು ತಗೊಂಡಿದ್ರೋ ಇವರ ತಂದೆ, ಅವರಿಗೆ ತಮ್ಮ ಕೈಯಲ್ಲಿದ್ದ ಹುಣಿಸೆ ಬೀಜಗಳನ್ನೇ ಕೊಟ್ಟು ಅವರಿಗೆ ಸಂತೃಪ್ತಿಯಾಗಿ, ಅಂದರೆ ಮುಂದೆ ಅವರ ಜೀವನದ ಭಾಗ್ಯದ ಬಾಗಿಲನ್ನೇ ತೆರೆದವರು. ಲೀಲಾಕರೇಣ ಸಕರೇಣ ಸುಕೋಮಲೇನ ಬೀಜಾಂತರಾಣಿ ಕಿಲ ನಿಚಿದಾಶು ತಸ್ಮೈ ಸ್ಮಿತ್ವಾರ್ಭಕೋ ಅಭಿಮತ ನಿಷ್ಕಪದೇ ಯದಾದಾತ್ ಆದತ್ತ ತಾನೇ ಧನಕೋ ಬಹುಮಾನ ಪೂರ್ವಂ ಅಂತೇಳಿ ಹೇಳಿ ಬಹುಮಾನದಂತೆ ಕೊಟ್ಟ ಹುಣಸೆ ಬೀಜಗಳೇ ಇಡೀ ಅವರ ಕುಲದ ಭಾಗ್ಯದ ಬಾಗಿಲನ್ನು ತೆರೆದುವು. ಜ್ಞಾನದಿಂದ ಮತ್ತು ಸಂಪತ್ತಿನಿಂದ ಅವರ ಕುಲ ವೃದ್ಧಿಸುತ್ತವು ಅಂತ ಆ ಮಹಿಮೆಯನ್ನು ಚಿಂತನೆ ಮಾಡ್ತಾ, ಆಮೇಲೆ ತೃಣ ಮಾಡಿ ಶಿವಶಾಸ್ತ್ರೀಯ ಸೋಲಿಸಿ ಒಂದು ಪದದ ಅರ್ಥವನ್ನು ಪುರಾಣಿಕರಿಗೆ ಹೇಳಲಿಕ್ಕಾಗದೇ ಇದ್ದಾಗ ಅದನ್ನು ತೋರಿಸಿಕೊಟ್ಟು, ನಂತರ ಆ ಕ್ಷಣದಲ್ಲಿ ಯತಿಯಾದ ಜನಕನಿಂದನೇ ಆ ಕ್ಷಣದಲ್ಲಿ ಯತಿ ದೀಕ್ಷೆಯನ್ನು ಪಡೆದು ಬಿಟ್ಟು, ಮತ್ತೆ ಫಣಿಯಾದ್ಯರಿಗೆ ಗುರುವಾದ ನಾರಿಯ ರಮಣ ಶೇಷಾದಿಗಳಿಗೆ ಗುರು ನೀನು ಅಂಥವನು ಅನುಸರಿಸಿ ಅಚ್ಯುತ ಪ್ರಜ್ಞರಲ್ಲಿ ತಾವು ಇಲ್ಲಿ ಬಂದ ಕಾರಣವೇನು, ಬ್ರುವನ್ ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ ಅಂತ ತಾವು ಎಲ್ಲ ವಸ್ತುವಿನಲ್ಲೂ ಭಗವಂತನನ್ನು ಕಾಣ್ತಾ ಇದ್ದೇನೆ ಅಂದ ಮೇಲೆ ನಾನು ಸನ್ಯಾಸಕ್ಕೆ ಯೋಗ್ಯ ಅನ್ನೋದನ್ನು ತಮ್ಮ ಚರ್ಯೆಯಿಂದ ತೋರಿಸಿಕೊಟ್ಟು ಅಲ್ಲಿ ಅನಂತೇಶ್ವರದಲ್ಲಿ ಇದ್ದ ಯತಿಗಳಾದ ಅಚ್ಯುತ ಪ್ರಜ್ಞರಲ್ಲಿ ಹೋಗಿ ತಾವು ಪ್ರಾರ್ಥನೆ ಮಾಡಿ ಸನ್ಯಾಸಕ್ಕೆ ಅನುಜ್ಞೆಯನ್ನು ಪಡೆದು ಸನ್ಯಾಸವನ್ನು ತೆಗೆದುಕೊಂಡು ವಿನಯದಲ್ಲಿ ಹೋಗಿ ನಿಯಮವಾಗಿ ಶಿಷ್ಯತನ ಪಡೆದೆ ಮಧ್ವಾಕ್ಯ ನಾಮದಲ್ಲಿ ಮಧ್ವ ಅನ್ನೋ ನಾಮದಿಂದ ಪ್ರಸಿದ್ಧರಾದಿರಿ. ಅನಿಮಿಷ ನದಿಯ ದಾಟಿ ಮುಂದೆ ಅನೇಕ ಲೀಲೆಗಳನ್ನು ತೋರಿಸ್ತಾ ಒಮ್ಮೆ ಗಂಗಾ ನದಿಯನ್ನು ದಾಟಿ ಭೂಪತಿಯ ವಂಚಿಸಿ, ಇಲ್ಲಿ ನಾವು ಒಂದು ಚಿಂತನೆ ಮಾಡಬೇಕು. ಕ್ರಮವಾಗಿ ಆಚಾರ್ಯರ ಜೀವನದ ಕಥೆಯನ್ನು ಇಲ್ಲಿ ಸಂಗ್ರಹ ಮಾಡಿಲ್ಲ, ಹಿಂದೆ ಮುಂದಾಗಿದೆ. ಹಿಂದೆ ಮುಂದೆ ಸಾಕ್ಷಾತ್ ನಾರಾಯಣ ಪಂಡಿತರೇ ಅದನ್ನು ಹೇಳ್ಕೊಂಡು ಬಿಟ್ಟಿದ್ದಾರೆ. ಅವರ ಅನೇಕ ಕಥೆಗಳು ಸಾಧ್ಯವಾದಷ್ಟು ಕ್ರಮದಲ್ಲಿ ಹೇಳಿದ್ದೇವೆ. ಆದರೂ ಕೂಡ ಮಣಿಗಳನ್ನು ಪೋಣಿಸುವಾಗ ಒಂದು ಹಿಂದೆ ಮುಂದೆ ಆದರೂ ಹಾರ ಚಂದವಾಗುವಂತೆ ಇದರಲ್ಲಿ ಕೆಲವು ಕಾಲಾನುಕ್ರಮ ವ್ಯತ್ಯಾಸ ಇದ್ರೂ ಇರ್ಬೋದು ಅಂತ ಅವರೇ ಸೂಚಿಸಿದ್ದಾರೆ. ಇಲ್ಲೂ ಕೂಡ ದಾಸರು ಅದೇ ಕ್ರಮದಲ್ಲಿ ಹಿಂದು ಮುಂದಾಗಿ, ಹಾಗಾಗಿ ಇದೆಲ್ಲ ಕ್ರಮಬದ್ಧ ಅಂತ ತಿಳಿಬಾರ್ದು. ಆದರೆ ಅವರವರ ಸ್ಮರಣೆಗೆ ಅನುಸಂಧಾನ ಹೇಗೆ ಬಂದಿದೆಯೋ ಆ ರೀತಿಯಲ್ಲಿ ಅವರ ಕತೆ ಹಿಂದೆ ಮುಂದಾಗಿ ಬಂದಿದೆ. ಒಮ್ಮೆಲೆ ಯತಿಯಾದ ತಕ್ಷಣವೇ ಅವರು ಗಂಗಾ ನದಿಗೆ ಹೋಗಲಿಲ್ಲ. ಆದರೆ ಒಮ್ಮೆ ಗಂಗಾ ನದಿಯನ್ನು ದಾಟಿದಾಗ ಅಲ್ಲಿ ಭೂಪತಿಯ ವಂಚಿಸಿ ಈಶ್ವರ ದೇವ ಅನ್ನುವ ರಾಜ ಅವರಿಂದ ಇದನ್ನು ತೋಡಿಸ್ತಾನೆ. ಅದನ್ನು ತೋಡಿಸ್ತಾ ಇರಬೇಕಾದ್ರೆ ತಾವು ತೋಡ್ತೇವೆ ಅಂತ ಹೇಳಿದವರು ಅವನ ಮನಸ್ಸಿನಲ್ಲಿ ನಿಂತು ಅವನಿಗೇ ಮೋಹವನ್ನು ಕೊಟ್ಟು ಅವನ ಕೈಯಲ್ಲೇ ಆ ಕಾರ್ಯ ಮಾಡಿ ಅವನ ಮನಸ್ಸನ್ನು ವಂಚಿಸಿ ತಾವು ಮುಂದೆ ನಡೆದ ಘಟನೆ ನಡೆದಿದೆ. ಬಿನುಗು ಚೋರರನ್ನು ಮೋಸಗೊಳಿಸಿ ಇದೇ ರೀತಿ ಕಳ್ಳರನ್ನು ಕೂಡ ಮೋಸದಿಂದ ಅವರನ್ನು ಪರಾಸ ಮಾಡಿ ಮನೋವೇಗದಲ್ಲಿ ಮಹಾಬದರಿಕಾಶ್ರಮದಲ್ಲಿ ಮುಂದೆ ಬದರಿಗೆ ಹೋಗಿ ಅಲ್ಲಿ ಬದರಿನಾರಾಯಣನಲ್ಲಿ ತಮ್ಮ ಗೀತಾ ತಾತ್ಪರ್ಯವನ್ನು ಇಟ್ಟು ಅವರಲ್ಲಿ ಸಮರ್ಪಣೆ ಮಾಡಿ ಆಮೇಲೆ ವೇದವ್ಯಾಸರನ್ನು ನೋಡೋ ಆತುರದಿಂದ ಶಿಷ್ಯರನ್ನೆಲ್ಲ ಇಲ್ಲೇ ಕೂಡಿಸಿ ಮಹಾಬದರಿಕಾಶ್ರಮಕ್ಕೆ ಹೋಗ್ತಾರೆ. ಇಲ್ಲಿ ಕಥೆಯಲ್ಲಿ ಅದನ್ನು ಸರಳವಾಗಿ ಸಂಗ್ರಹ ಮಾಡಿದ್ದಾರೆ.
ಧನುಜಾರಿ ಇರೆ ಹೋಗಿ ನಮಿಸಿ ವಿದ್ಯಾ ಅನುವಾಗಿ ಕಲೆತು. ಅಲ್ಲಿ ವೇದವ್ಯಾಸರನ್ನ ಸಾಕ್ಷಾತ್ ಕಂಡು ಅವರಿಂದ ತಮ್ಮ ಮುಂದಿನ ಕಾರ್ಯ ಏನು, ತಾನು ಏನು ಮಾಡಬೇಕು ಅನ್ನೋದನ್ನು ತಿಳಿದು ಅಲ್ಲಿದ್ದ ಸರ್ವ ಮುನಿಗಳಿಂದ, ಅಲ್ಲಿರುವ ಶುಕಮುನಿಗಳು, ಪೈಲ, ಸುಮಂತರು, ಇಂಥ ಅನೇಕ ಮಹಾಮುನಿಗಳ ಒಂದು ಕೂಟ ಅಲ್ಲಿ ನೆರೆದಿದೆ ವೇದವ್ಯಾಸರ ಮುಂದೆ. ಅವರೆಲ್ಲರ ಅನುಜ್ಞೆಯನ್ನು ಪಡೆದು ಜನುಮರಹಿತ ವ್ಯಾಸ ಮುನಿಯನ್ನೇ ಕಂಡು ವಂದನೆ ಮಾಡಿ 8 ಮಳಲ ಮುಟ್ಟಿಗೆ ಅಂದರೆ 8 ವ್ಯಾಸ ಮುಷ್ಟಿಗಳನ್ನು ವೇದವ್ಯಾಸರ ಕೈಯಿಂದ ಪಡೆದು ಪೂಜೆಗಾಗಿ ಬಂದೆ ರಜತಪೀಠಪುರದಲ್ಲಿ. ಮತ್ತೆ ರಜತಪೀಠಪುರ ಉಡುಪಿಗೆ ಬಂದು ಇನನಂತೆ ಪೊಳೆವ ಸೂರ್ಯನಂತೆ ಹೊಳೆದಿರಿ. ಅಂದರೆ ತಾವು ಬಂದ ಅವತಾರದ ಕಾರ್ಯವನ್ನು ಇನ್ನೊಮ್ಮೆ ವೇದವ್ಯಾಸರಲ್ಲಿ ಕಂಡು ಸ್ಪಷ್ಟ ಮಾಡಿಕೊಂಡು ಮತ್ತೆ ಉಡುಪಿಗೆ ಬಂದು ಮುಂದಿನ ಕಾರ್ಯಗಳನ್ನು ಮಾಡಿದಿರಿ ಅಂತ ದಾಸರು ಇಲ್ಲಿ ಕಥೆಯನ್ನು ಸಂಗ್ರಹ ಮಾಡ್ತಾರೆ. ಇನ್ನು ವಸುಧೆಯೊಳಗೆ ಅನುದಿನ ನೆನೆಸುವ ವೈಷ್ಣವಾಚಾರ್ಯ, ಹೀಗೆ ನಮ್ಮೆಲ್ಲರಿಂದ ನಿತ್ಯ ಸ್ಮರಣೆಗೆ ಒಳಗಾಗುವ ವೈಷ್ಣವೋತ್ತಮರೇ ನಿಮಗೆ ನಮಸ್ಕಾರ ಅಂತ ದಾಸರು ಇಲ್ಲಿ ಚಿಂತನೆ ಮಾಡಿದ್ದಾರೆ. ಮುಂದಿನ ನುಡಿಯಲ್ಲಿ ವಸುಧಿಯೊಳಗೆ ರಕ್ಕಸ ರೂಪ ಸಂಕರ ಮಸದು ಮತ್ಸರಿಸಿ ತಾಮಸ ಶಾಸ್ತ್ರಗಳನ್ಯಾವರಿಸಿ ವಿಮಲ ಜ್ಞಾನ ಪುಷಿಯೆಂದು ವರೆದು ಒಲಿಸಿಕೊಂಡು ಅವರಿಗೆ ಭಸುಮವಾ ಬಡಿಸಿ ವೆಕ್ಕಸನಾಗಿರಲತ್ತ ಶ್ವಸನಾವತಾರನೆ ನಸುನಗುತ್ತ ವೇದ ದಶಪ್ರಕರಣ ರಂಜಿಸುವ ಸೂತ್ರವೇ 4 ದಶ ಉಪನಿಷದ್ ಎಸೆವ ಋಗ್ಗೀತ ಹಸನಾದೆರಡು ಭಾಷ್ಯ ತ್ರಿಸುತಾತ್ಪರ್ಯವು ಎಸಳು ಯಮಕ ಭಾರತಾಗಮ ಸದಾಚಾರ ಕುಶಲ ಸ್ಮೃತಿ 12 ಸ್ತೋತ್ರ ಕೃಷ್ಣ ಸುರಸ ಮಹಾರ್ಣವ ಮಿಸುಣಿಪ ತಂತ್ರಸಾರ ವಸುದೇವ ಸುತ ಜನಿಸಿದ ನಿರ್ಣಯ ಮತ್ತೆ ಋಷಿಕಲ್ಪ ನರಸಿಂಹ ಪೊಸವಗೆ ನಕಸ್ತುತಿ ನಿಶಿಕರಂತೆ ಶೋಭಿಸುವ 37 ರಸಪೂರಿತವಾದ ದರುಶನ ಗ್ರಂಥಗಳು ರಚಿಸಿ ಏಕವಿಂಶತಿ ಅಸುರ ಭಾಷ್ಯಗಳ ಖಂಡ್ರಿಸಿ ವಾದಿಗಳ ಭಂಗಿಸಿ ಸೋಲಿಸಿ ಚತುರ್ದಶ ಲೋಕಕ್ಕೆ ದೈವ ಝಷಕೇತು ಪಿತನೆಂದು ಬೆಸೆಸಿ ಡಂಗುರವ ಹೊಯಸಿ ಬಿರುದನೆ ಎತ್ತಿಸಿ ಸುಜನರ ಉದ್ಧರಿಸಿ ಪೊಗಳಿಸಿಕೊಂಡು ದಶದಿಕ್ಕಿನೊಳು ಕೀರ್ತಿ ಪಸರಿಸಿ ಮೆರವ ವಿಕಸಿತವದನ ತ್ರಿದಶರ ಮನೋಹರ ಹಸಿದವನಂತೆ ಭುಂಜಿಸಿದ ಕದಳಿ ಫಲ ಅದ ವಶವೇ ಪೊಗಳಲು ಮಾನಿಸಗೆ ನಿಮ್ಮ ಮಹಿಮೆ ಶಶಿಕೋಟಿ ಲಾವಣ್ಯ ವಿಜಯ ವಿಠ್ಠಲನಂಗ್ರಿ ವಶ ಮಾಡಿಕೊಂಡ ಸಂತತ ಜ್ಞಾನದಾತ. ಹಿಂದೆ ಹೇಳಿದಂತೆ ಅನೇಕ ತಾಮಸ ಶಾಸ್ತ್ರಗಳು, ತಾಮಸ ಅಂದ್ರೇನು, ಇಲ್ಲಿ ವೇದದಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿರುವುದನ್ನು ತಾವೇ ತಿರುಚಿ ಅನೇಕ ರೀತಿಯಲ್ಲಿ ಅದಕ್ಕೆ ವಿಸಂವಾದವನ್ನು, ಸರಿಯಲ್ಲದ ಒಂದು ಅಭಿಪ್ರಾಯವನ್ನು ವೇದಕ್ಕೆ ಕೊಟ್ಟು ಜ್ಞಾನಿಗಳ ಮನಸ್ಸಲ್ಲಿ ಗೊಂದಲವನ್ನು ಉಂಟು ಮಾಡಿದ ಅನೇಕ ತತ್ವಗಳು ಕಲಿಯುಗದಲ್ಲಿ ಬರಲಿಕ್ಕೆ ಶುರುವಾದಾಗ ತಾವು ಬಂದ ಅವತಾರ ಕಾರ್ಯ ಮುಖ್ಯ ಇದೆ. ಇದನ್ನೇ ವೇದವ್ಯಾಸರಲ್ಲಿ ಮಧ್ವರು ಚಿಂತಿಸಿದ್ದು. ಹಾಗಾಗಿ ತಮ್ಮ ಗ್ರಂಥಗಳ ಒಂದು ನಿರ್ಮಾಣವನ್ನು, ಆಚಾರ್ಯರ ಗ್ರಂಥದ ಒಂದು ವಿಸ್ತಾರವನ್ನು ನಮಗಿಲ್ಲಿ ತಿಳಿಸಿಕೊಡ್ತಾರೆ. ಮೊದಲಾಗಿ ನಸುನಗುತ್ತಾ ವೇಗ ದಶಪ್ರಕರಣ ಗ್ರಂಥಗಳು, ಮೊದಲು 10 ಪ್ರಕರಣ ಗ್ರಂಥಗಳು ವಿಷ್ಣು ತತ್ವ ವಿನಿರ್ಣಯ, ವಾದ, ಮಾಯಾವಾದ ದೂಷಣ, ಉಪಾಧಿ ದೂಷಣ, ಮಿಥ್ಯಾತ್ವಾನುಮಾನ ದೂಷಣ, ತತ್ವ ಸಂಖ್ಯಾನ, ತತ್ವ ವಿವೇಕ, ಪ್ರಮಾಣ ಲಕ್ಷಣ, ವಾದ ಲಕ್ಷಣ, ಹೀಗೆ. ಮತ್ತು ಸೂತ್ರ, ರಂಜಿಸುವ ಸೂತ್ರವೇ ಅಂದರೆ ಬ್ರಹ್ಮಸೂತ್ರದ ಮೇಲೆ ವೇದವ್ಯಾಸರು ಇಡೀ ವೇದವನ್ನು ನಮಗೆ ಸೂತ್ರಪ್ರಾಯದಲ್ಲಿ ಸೂತ್ರಗಳಾಗಿ ವೇದದ ಅಭಿಪ್ರಾಯವನ್ನು ತಿಳಿಸಿಕೊಟ್ಟ ಏನು ಬ್ರಹ್ಮಸೂತ್ರಗಳಿದ್ದಾವೆ ಆ ಸೂತ್ರ ಪ್ರಸ್ಥಾನಕ್ಕೆ 4 ಕೃತಿಗಳನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ಅಣುಭಾಷ್ಯ, ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಕರೀತಾರೆ. ಇನ್ನು ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ. ಈ ಅನುವ್ಯಾಖ್ಯಾನವಂತೂ ಅವರು ರಚಿಸಿದ ಪರಿ ಅನ್ಯಾದೃಶ 4 ಸನ್ಯಾಸಿ ಶಿಷ್ಯರನ್ನು, ಸತ್ಯತೀರ್ಥರು, ಋಷಿಕೇಶ ತೀರ್ಥರು ಇವರೆಲ್ಲರನ್ನ ಕೂಡಿಸಿಕೊಂಡು ಒಂದೊಂದು ಅಧ್ಯಾಯದ ಭಾಗವನ್ನು ಒಬ್ಬರೊಬ್ಬರಿಗೆ ಏಕಕಾಲಕ್ಕೆ ಆಚಾರ್ಯರು ಹೇಳ್ತಾ ಹೋಗ್ತಾರೆ. ಇಂಥ ವಿಲಕ್ಷಣವಾದ ಜ್ಞಾನದ ಒಂದು ಶಕ್ತಿ ಆಚಾರ್ಯರಲ್ಲಿ ಇತ್ತು. ಹೀಗೆ ಬ್ರಹ್ಮಸೂತ್ರಕ್ಕೆ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಹಾಗೂ ನ್ಯಾಯ ವಿವರಣ ಅನ್ನೋ 4 ಗ್ರಂಥಗಳನ್ನು ಕೊಟ್ಟು ದಶ ಉಪನಿಷದ್ ಭಾಷ್ಯ, 10 ಮುಖ್ಯ ಉಪನಿಷತ್ತುಗಳಿಗೆ 10 ಉಪನಿಷದ್ ಭಾಷ್ಯಗಳನ್ನು ಕೊಟ್ಟಿದ್ದಾರೆ. ಮಹೈತರೇಯ ಭಾಷ್ಯ, ಬೃಹದಾರಣ್ಯಕ ಭಾಷ್ಯ, ಛಂದೋಗೋಪನಿಷದ್ ಭಾಷ್ಯ, ತೈತ್ತಿರೀಯ ಉಪನಿಷದ್ ಭಾಷ್ಯ, ತಲವಕಾರ ಭಾಷ್ಯ, ಕಾಟಕ ಭಾಷ್ಯ, ಅಥರ್ವಣ ಭಾಷ್ಯ, ಷಟ್ಪ್ರಶ್ನ ಭಾಷ್ಯ ಹಾಗೂ ಯಾಜ್ಞೀಯ ಮಂತ್ರ ಉಪನಿಷತ್ ಅಥವಾ ಈಶಾವಾಸ್ಯ ಭಾಷ್ಯ ಹಾಗೂ ಮಾಂಡೋಕೋಪನಿಷತ್ ಭಾಷ್ಯ ಅಂತ 10 ಉಪನಿಷತ್ಗಳಿಗೆ ವ್ಯಾಖ್ಯೆಯನ್ನು ಕೊಟ್ಟು ಎಸೆವ ಇನ್ನು ಋಗ್ವೇದಕ್ಕೆ ಈ ಇಡೀ ವೇದಗಳಿಗೆ ಹೇಗೆ ಅರ್ಥವನ್ನು
ಅನುಸಂಧಾನ ಮಾಡಬೇಕು ಅನ್ನೋದನ್ನು ಋಗ್ವೇದದ 40 ಸೂಕ್ತಗಳಿಗೆ ಅರ್ಥ ಮಾಡಿಕೊಡ್ತಾ ಋಗ್ಭಾಷ್ಯ ಮತ್ತು ಕರ್ಮನಿರ್ಣಯ ಅಂತ ಇನ್ನೊಂದು ಗ್ರಂಥವನ್ನು ಇದಕ್ಕೆ ಸಂಬಂಧಪಟ್ಟು ರಚಿಸಿ, ಆಮೇಲೆ ಗೀತೆಗೆ 2 ಗೀತಾ ತಾತ್ಪರ್ಯ ಹಾಗೂ ಗೀತಾ ಭಾಷ್ಯ ಅಂತ, ಇನ್ನು ಸುತಾತ್ಪರ್ಯವು 3 ಮಹಾಭಾರತ ತಾತ್ಪರ್ಯ, ಹಾಗೆ ಭಾಗವತ ತಾತ್ಪರ್ಯ, ಇನ್ನು ಯಮಕ ಭಾರತ ಅಂತ ಕರೆಸಿಕೊಳ್ಳುವ ಮಹಾಭಾರತ ತಾತ್ಪರ್ಯ ಅಂತಲೂ ಹೆಸರಿರುವ ಒಂದು ಗ್ರಂಥ, ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ, ಹೀಗೆ 3 ತಾತ್ಪರ್ಯಗಳು, ಆಮೇಲೆ ಸದಾಚಾರ ಸ್ಮೃತಿ, ಆಮೇಲೆ 12 ಸ್ತೋತ್ರಗಳು, 12 ಹಾಡುಗಬ್ಬಗಳು, ಭಗವಂತನನ್ನು ಆಗಾಗ ದೇವರ ಅನುಸಂಧಾನದಿಂದ ಸಂಚಾರ ಮಾಡುವಾಗ ದೇವರ ಮಹಿಮೆಯನ್ನು ಕೊಂಡಾಡುವ ಸ್ತೋತ್ರಗಳು, ಆಮೇಲೆ ಕೃಷ್ಣ ಸುರಸ ಮಹಾರ್ಣವ, ತಮ್ಮ ಗೃಹಸ್ಥ ಶಿಷ್ಯರು ಎಡಪಾಡಿತ್ತಾಯರ ಒಂದು ಪ್ರಾರ್ಥನೆಯ ಮೇರೆಗೆ ಕೃಷ್ಣಾಮೃತ ಮಹಾರ್ಣವ ಅನ್ನುವ ಗ್ರಂಥ, ಹಾಗೆ ತಂತ್ರಸಾರ ಅಂಥೇಳಿ ಇಡೀ ಆಗಮೋಕ್ತ ಕೃತಿಗಳು, ಇಡೀ ಪಂಚತಂತ್ರದ ಸಾರವನ್ನು, ಪೂಜಾ ಪದ್ಧತಿಯ ಸಾರವನ್ನು ಕೊಟ್ಟ ತಂತ್ರಸಾರ, ವಸುದೇವ ಸುತ ಜನಿಸಿದ ನಿರ್ಣಯ, ಮತ್ತೆ ಅಂದರೆ ಕೃಷ್ಣ ಜಯಂತಿ ನಿರ್ಣಯ ಅಂತಲೇ ಕೃಷ್ಣನ ಜಯಂತಿಯನ್ನು ಹೇಗೆ ಆಚರಿಸಬೇಕು ಅನ್ನೋದಕ್ಕಾಗೇ ಒಂದು ಗ್ರಂಥವನ್ನು, ಇನ್ನು ಋಷಿ ಕಲ್ಪ ನರಸಿಂಹ ಪಸಬಗೆ ನಗಸ್ತುತಿ, ಓಂ ತತ್ಸತ್ ಪ್ರಣವಕಲ್ಪ ಅಂತ ಯತಿ ಪ್ರಣವಕಲ್ಪ ಅಂತ ಹೇಳುವ ಒಂದು ಕೃತಿ, ಹಾಗೆ ನರಸಿಂಹ ನಖಸ್ತುತಿ, ಹಾಗೇನೆ ನರಸಿಂಹ ಸ್ತುತಿ, ಮತ್ತು ಶೋಭಿಸುವ 37 ಗ್ರಂಥಗಳು ಇತ್ಯಾದಿ 37 ಗ್ರಂಥಗಳು ಅಂತ ಹೇಳ್ತಾರೆ. ಇದಲ್ಲದೆ ನ್ಯಾಸ ಪದ್ಧತಿ, ತಿಥಿರ್ಣಯ ಅನ್ನೋ ಗ್ರಂಥಗಳು ದೊರೆತಿದ್ದಾವೆ. ಕಂದುಕ ಸ್ತುತಿ ಅಂತಿದೆ, ಭಗವಂತನನ್ನು ಚಿಂತನೆ ಮಾಡುವ ಇನ್ನೊಂದು ಸುಭಾಷಿತಗಳು, ಅನೇಕ ಸುಭಾಷಿತಗಳು ರಚಿತವಾಗಿವೆ. ಹಿಂದೆ ಅವರ ಕಾಲದಲ್ಲಿ 37 ಅನ್ನುವ ಒಂದು ಸಂಖ್ಯೆ ಇದ್ದರೂ ಕೂಡ ಆಚಾರ್ಯರದ್ದು ಎಂದು ನಿಂತಿರುವ 37 ಅಂತ ಹೇಳುವ ರೀತಿಯಲ್ಲ. ಆಚಾರ್ಯರ ಕೃತಿಗಳು ಶತಗ್ರಂಥಕರ್ತ ಅಂತ ನಾರಾಯಣ ಪಂಡಿತರು ಅಂದರೆ ಅನೇಕ ಕೃತಿಗಳನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ. ಹೆಚ್ಚೇನು ನಾನಾ ಸುಭಾಷಿತ ಗಾತಾದಿ ಕೃತಿಭಿಹಿ ಅಂತ ಹೇಳ್ತಾರೆ. ಅಂದರೆ ಅವರು ಆಡಿದ ಮಾತೆಲ್ಲವೂ ಒಂದು ಏನಾಗ್ತದೆ, ಒಂದು ಮಂತ್ರವೇ ಆಗಿದೆ, ಸ್ತೋತ್ರವೇ ಆಗಿದೆ ಅಂತ ಕೊಂಡಾಡಿದ್ದಾರೆ ನಾರಾಯಣ ಪಂಡಿತರು. ಹಾಗಾಗಿ ಆಚಾರ್ಯರ ಇಡೀ ಜೀವನವೇ ಅವರ ಕೃತಿ, ಅವರ ಜೀವನದ ಮಾತುಗಳೆಲ್ಲ ಅವರ ಗ್ರಂಥಗಳೇ ಅಂತ ನಾವು ಚಿಂತನೆ ಮಾಡಬೇಕಾಗತ್ತೆ. ಹೀಗೆ ಎಲ್ಲವನ್ನು ಇಂತಹ ದರ್ಶನ ಗ್ರಂಥಗಳನ್ನು ಮಾಡಿ ಈ ಏಕವಿಂಶತಿ ಕುಭಾಷ್ಯಗಳು ಅಂತ ಏನಿದೆ, ಅಂದರೆ ವೇದದ ಕೆಟ್ಟ ಅರ್ಥಗಳನ್ನು, ಅಂದರೆ ವೇದದ ದ್ರಷ್ಟರಾದ ಋಷಿಗಳಿಗೆ ಒಮ್ಮತವಾಗದ ಅನೇಕ ಅರ್ಥಗಳನ್ನು ಕೊಟ್ಟು ಹೇಗೆ ಸಜ್ಜನರನ್ನು ದಾರಿಗೆಡಿಸಿದ್ರು ಅವೆಲ್ಲವನ್ನು ಖಂಡಿಸಿ, 14 ಲೋಕಕ್ಕೆ ದೈವ ಜಶಕೇತು ಪಿತನೆಂದು, ಅದರ ಖಂಡನೆ ಮಾತ್ರ ಇವರ ಉದ್ದೇಶ ಅಲ್ಲ. ಬೇರೆ ಮತಗಳನ್ನು ಖಂಡಿಸೋಕ್ಕೆ ಆಚಾರ್ಯರು ಮೇಲಿನಿಂದ ಇಲ್ಲಿಗೆ ಇಳಿದು ಬರಬೇಕಾಗಿಲ್ಲ. ಇರಬೇಕಾಗಿದ್ದೇನು, ಭಗವಂತ ಸರ್ವೋತ್ತಮ, ಅವನು ಸರ್ವಗುಣ ಪರಿಪೂರ್ಣ, ಅವನ ಇಡೀ ಜಗತ್ತಿನ ಒಂದು ಕರ್ತೃತ್ವ ಶಕ್ತಿ ಅವನಿಗೆ ಸೇರಿದ್ದು ಅನ್ನೋದನ್ನು ಮತ್ತೆ ತಿಳಿಸಿಕೊಡಬೇಕಾಗಿತ್ತು. ಸಜ್ಜನರ ಉದ್ಧಾರ ಆಗಬೇಕಾಗಿತ್ತು. ಅದಕ್ಕಾಗಿ ಮಧ್ವರು ಇಲ್ಲಿಗೆ ಬಂದರು ಮೇಲಿನಿಂದ ಅಂತ ಹೇಳಬೇಕೇ ಹೊರತು ಅದಕ್ಕೆ ವಿರುದ್ಧವಾದ ವಿಷಯಗಳನ್ನು ಖಂಡಿಸಿದರು ಗ್ರಂಥ ಪುರಸ್ಸರವಾಗಿ ಅಷ್ಟೇ ಹೊರತು ಗ್ರಂಥ ಖಂಡನೆಗಾಗಿಯೇ ಒಂದು ಅವತಾರ ಎತ್ತಬೇಕಾದ ಅವಶ್ಯಕತೆ ಆಚಾರ್ಯರಿಗಿರಲಿಲ್ಲ. ಈ ಒಂದು ಮುಖ್ಯವಾದ ವಿಷಯ ಯಾವಾಗಲೂ ನಮ್ಮ ತಲೆಯಲ್ಲಿರಬೇಕು. ನಾವು ಅವರನ್ನು ಸ್ತುತಿಸೋ ಬರದಲ್ಲಿ ಯಾವಾಗಲೂ ಅದನ್ನೇ ತುಂಬ ಹೈಲೈಟ್ ಮಾಡ್ತಾ ಇರ್ತೇವೆ. ಹಾಗಲ್ಲ, ಯಾರನ್ನೋ ಖಂಡಿಸೋ ಉದ್ದೇಶ ಏನು ದೊಡ್ಡ ವಿಷಯ ಅಲ್ಲ, ಅದು ಪ್ರಾಣದೇವರ ಕಾರ್ಯ ಅಲ್ಲ. ಯಾರನ್ನೋ ಖಂಡಿಸೋದು ಯಾಕೆಂದರೆ ಅವರೊಳಗೂ ನಿಂತು ಪ್ರೇರಣೆ ಮಾಡುವವರು ಅವರೇ. ಆದರೆ ಸಜ್ಜನರ ಜ್ಞಾನಕ್ಕೆ ತೊಂದರೆ ಆಗಬಾರ್ದು. ಭಗವಂತನ ಸರ್ವೋತ್ತಮತ್ವ ನಿರಂತರ, ಯತಿಗಳಿಗೆ ಇವತ್ತೂ ಕೂಡ ಅದೇ ಕರ್ತವ್ಯ ಅಂತಿರೋದು. ವಿಷ್ಣು ಸರ್ವೋತ್ತಮತ್ವಂಚ ಸರ್ವತಾ ಪ್ರತಿಪಾದಯೆ ಅಂತಾನೆ ಅವರು ಕೂಡ ಇವತ್ತಿಗೂ ಕೂಡ ಅದೇ ಅವರು ಸಂಕಲ್ಪವನ್ನು ಮಾಡ್ತಾರೆ. ಯತಿ ಆಶ್ರಮದ ಮುಖ್ಯ ಕರ್ತವ್ಯ ಅದು. ಅದನ್ನು ಮಾಡಲಿಕ್ಕಾಗಿ ಆಚಾರ್ಯರು ಇಲ್ಲಿ ಬಂದಿದ್ದರು ಅನ್ನೋ ಸ್ಮರಣೆ ನಮಗಿರಬೇಕು. ಇನ್ನು ಹೀಗೆ ಡಂಗುರವ ಹೊಯಿಸಿ ಎತ್ತಿಸಿ ಸುಜನರ ಉದ್ಧರಿಸಿ ಪೊಗಳಿಸಿಕೊಂಡು ದಶದಿಕ್ಕಿನೊಳು ಕೀರ್ತಿ ಪಸರಿಸಿ, ಪ್ರಾಣದೇವರಾಗಿ ಮುಖ್ಯ ರೂಪದಿಂದ ವೇದಗಳಲ್ಲೆಲ್ಲ ಏನು ಕೊಂಡಾಡಲ್ಪಟ್ಟಿದ್ರೋ ಹಾಗೆ ಇಲ್ಲಿಯೂ ಕೂಡ 10 ದಿಕ್ಕುಗಳಲ್ಲಿ ತಮ್ಮ ಕೀರ್ತಿಯನ್ನು
ಮೆರೆಸಿ ವಿಕಸಿತ ವದನ ತ್ರಿದಶರ ಮನೋಹರ. ಹೀಗಿದ್ದು ಬರೀ ಇಷ್ಟೇ ಅಲ್ಲ, ಅವರು ಬರೀ ಬುದ್ಧಿಗೆ ಜ್ಞಾನಕ್ಕೆ ಮಾತ್ರ ಮಹತ್ವ ಕೊಟ್ಟವಲ್ಲ. ಯಾಕೆಂದರೆ ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಆಚಾರ್ಯರು ಒಬ್ಬ ಸಾಧಕನಿಗೆ ಉತ್ತಮವಾದ ದೇಹ ಪಾಠವ ಮತ್ತು ಒಳ್ಳೆಯ ಜೀರ್ಣಶಕ್ತಿ ಮತ್ತು ಬೇಕಾದಾಗ ತಿನ್ನಬಲ್ಲ, ಬೇಕಾದಾಗ ದೇಹವನ್ನು ಉಪವಾಸ ಹಾಕಬಲ್ಲ ಶಕ್ತಿ ಇರಬೇಕು ಅನ್ನೋದನ್ನು ಪದೇ ಪದೇ ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದ್ದಾರೆ. ಹಾಗೆ ಒಮ್ಮೆ ಭಕ್ತರು ಭಕ್ತಿಯಿಂದ ಕೊಟ್ಟ ಕದಳಿ ಫಲವನ್ನು ಬೇಕಾದಷ್ಟು 300 ಗಟ್ಟಲೆ ಹಣ್ಣುಗಳನ್ನು ಸೇವಿಸಿದ್ರು ಅಂತ ಬರುತ್ತೆ. ಹಾಗೆ ಅದಾದಮೇಲೆ ಎಷ್ಟೋ ಕೊಡಪಾನ ಹಾಲು ಕುಡಿದ್ರು ಅಂತಲೂ ಬರುತ್ತೆ. ಹೀಗೆ ಶಿಷ್ಯರೆಲ್ಲ ತುಂಬ ಹೇಗೆ ಸಾಧ್ಯ ಅಂತ ಕೇಳಿದಾಗ, ಭಿಕ್ಷಾ ಆದ ಮೇಲೂ ನೀವಿಷ್ಟೆಲ್ಲ ಹೇಗೆ ಸ್ವೀಕರಿಸಿದ್ರಿ ಅಂದರೆ, ನನ್ನ ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಅಂತ, ನನ್ನ ವೈಶ್ವಾನರಾಜ್ಞಿ ಅನ್ನೋದು ನಮ್ಮಲ್ಲೆಲ್ಲ ಒಂದು ತುಣುಕು, ಒಂದು ಚಿಕ್ಕ ಬಿಂದುವಿನಿಗಿಂತ ಕಮ್ಮಿ ಇದ್ದರೆ ಆಚಾರ್ಯರಿಗೆ ಅಂಗುಷ್ಟ ಮಾತ್ರವಾದ ಜಠರಾಗ್ನಿ ಇದೆ. ವಿಶ್ವವನ್ನೇ ದಹಿಸಿ ನುಂಗಬಲ್ಲ ಶಕ್ತಿ ನನ್ನ ಜಠರಾಗ್ನಿಗೆ ಇದೆ. ಹಾಗಂತ ಆಹಾರ ಇಲ್ಲದೆ ಇದ್ದರೆ ಏನು ಸೊರಗಿ ಸಂಕಟ ಪಡೋದಿಲ್ಲ. ಇಂತಹ ಒಂದು ಜಿತೇಂದ್ರಿಯತ್ವ ತಮ್ಮಲ್ಲಿದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇನ್ನು ವಶವೇ ಪೊಗಳಲು ಮಾನಿಸಗೆ ನಿಮ್ಮ ಮಹಿಮೆ, ಹೀಗೆ ಬಳಿತ್ತಾದಿ ಸೂಕ್ತಗಳಲ್ಲಿ ವೇದೋಕ್ತವಾದ ನಿಮ್ಮ ಮಹಿಮೆಯನ್ನು ನಾವುಗಳು ಕೊಂಡಾಡೋದು ಅಸಾಧ್ಯ. ಅಂದರೆ ನಿಮ್ಮ ಪ್ರತಿ ಚರ್ಯೆಯು ಅತ್ಯಂತ ಸೂಕ್ತವಾದದ್ದು. ಆದರೆ ನಮಗೆ ಅದನ್ನೆಲ್ಲ ಚಿಂತನೆ ಮಾಡೋ ಯೋಗ್ಯತೆ ಇಲ್ಲ. ಇಲ್ಲಿ ವರ್ಣಿಸಲಿಕ್ಕೂ ಅಷ್ಟೇ, ನಮಗೆ ನಿಮ್ಮ ಮಹಿಮೆಯನ್ನು ತುಂಬ ಹೇಳಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಶಶಿಕೋಟಿ ಲಾವಣ್ಯ ವಿಜಯ ವಿಠ್ಠಲನಂಗ್ರಿ ವಶ ಮಾಡಿಕೊಂಡ ಸಂತತ ಜ್ಞಾನದಾತ, ಅಂದರೆ ಭಗವಂತನನ್ನು ನಿರಂತರ ನಿಮ್ಮ ಚಿಂತನೆಯಲ್ಲಿ ಇಟ್ಟುಕೊಂಡ ಮಹಾಮಹಿಮರು ಅಂತ ನಿಮ್ಮನ್ನು ನಾವು ಸ್ತೋತ್ರ ಮಾಡಬಹುದು. ಇಷ್ಟೇನೆ ಅಂತ ದಾಸರು ನಮ್ಮ ಅಲ್ಪಜ್ಞತೆಯನ್ನು ಹೇಳಿಕೊಡ್ತಾ ಅವರ ಒಂದು ಜೀವೋತ್ತಮತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಗ್ರಂಥಗಳನ್ನು ಕೊಟ್ಟು ಅತ್ಯಂತ ಒಂದು ಉಪಕಾರವನ್ನು ಆಚಾರ್ಯರು ಮಾಡಿದ್ದಾರೆ ಅನ್ನೋ ಒಂದು ಸ್ಮರಣೆಯೇ ನಮಗೆ ಅವರ ಗ್ರಂಥಗಳ ಅಧ್ಯಯನಕ್ಕೆ, ಚಿಂತನೆಗೆ ಒಂದು ದಾರಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕಿದೆ. ಇನ್ನು ಮುಂದಿನ ನುಡಿಯಲ್ಲಿ ದುರುಳ ಮೋಹಕ ಶಾಸ್ತ್ರಗಿರಿಗೆ ಕುಲಿಶನೆ ನಿಶಿತರಿದು ಸಿದ್ಧಾಂತ ಮತ ಪರಮತತ್ವವೇ ತಾತ್ಪರ್ಯ ಗುಣ ತಾರತಮ್ಯ ಅರುಹಿ ಮುಕ್ತಿಗೆ ದಾರಿ ಕರದೊಳು ತೋರಿ ಎರಡಾರು ಪುಂಡ್ರ ಮುದ್ರೆಧರರ ಮಾಡಿ ಪಾಮರರ ಪಾಲಿಸಿ ತಾಮಸರ ತಮಸಿಗೆ ಅಟ್ಟಿ ಸಿರಿಪತಿ ಪ್ರೀತಿ ಬಡಿಸಿ ಶರದಿಯೊಳಗೆ ಹಡಗು ಬರುತ್ತ ನಿಲ್ಲಲು ನೋಡಿ ಕರೆದು ಗೋಪೀಚಂದನ ಕರಡಿ ತೆಗೆದುಕೊಂಡು ಭರದಿ ದ್ವಾದಶ ಸ್ತೋತ್ರವ ಮಾಡುತ್ತಾ ಅದರ ಒಳಗುಳ್ಳ ಸೋದರ ಮಾವನ ವೈರ್ಯ ನಿರೀಕ್ಷಿಸಿ ಮಧ್ವ ಸರೋವರದಲ್ಲಿ ತೊಳೆದು ನಿಂದಿರಿಸಿ ರಜತಪೀಠಪುರದಲ್ಲಿ ಉತ್ಸಾಹದಿ ಸರಸದಲ್ಲಿ ಪೂಜಿಸಿ ತರುವಾಯ ದರ್ಶನೆಗೆ 4 ಸನ್ಯಾಸಿಗಳ ಕರಕಮಲದಿಂದ ಪಡೆದೆ ವರಮಧ್ವ ತಾಳಮಠ ನರಸಿಂಹ ಸುಬ್ರಹ್ಮಣ್ಯ ಪರಮ ಕ್ಷೇತ್ರದಲ್ಲಿ 2 ಯತಿಗಳ ಇಟ್ಟು ಪರಿಯಿಂದ ಈ 3 ಕ್ಷೇತ್ರ ವಾಸರ ಒಂದು ಬಿಡದೆ ಸಂಚರಿಸಿದ ಮಹಾಕಾಯ. ಸರಸಿಜಾನಾಮ ಮುನಿ ನರಹರಿ ಮಾಧವವರ ಅಕ್ಷೋಭ್ಯ ಏಕೋದರ ವಿಷ್ಣುತೀರ್ಥ ಮಹಾಶರಣ ತ್ರಿವಿಕ್ರಮಾರ್ಯ ದುರಿತನಾಶನ ಭಗವತ್ಪರನಾದ ಸತ್ಯತೀರ್ಥ ತರುವಾಯ ನಾರಾಯಣಾಚಾರ್ಯ ಎಂಬ ಶಿಷ್ಯರನ್ನು ಪಡೆದು ಅವರ ಗುರುಭಾವನೆ ಇದ್ದನಿತು ಅರುಹಿ ಮೂಲರಾಮನ್ನ ಚರಣವನ್ನು ಭಜಿಸಿ ಧರೆಯೊಳಗಿಟ್ಟು ಇಹಪರದಲ್ಲಿ ಭೇದವೆಂಬೋ ಚರಿತಿಯನ್ನು ತೋರಿಸಿ ಮರಳೆಸುರರು ಕುಸುಮ ವರುಷವಾಗರಿಯಲು ಬದರಿಗೆ ಹೋಗುತ್ತಾ ದಿವ್ಯ ಕರಬೀಸಿ ಸತ್ಯತೀರ್ಥರ ತಿರುಗಿ ಸ್ಥಳ ಕಟ್ಟಿದೆ. ನಿರುತ ವೇದವ್ಯಾಸನ್ನ ಕರುಣವ ಸಂಪಾದಿಸಿ ವರವಿದ್ಯ ಓದುವ ಪರಮಗುರುವೇ ಸತ್ಯ ಕರದಂಡವನ್ನು ತಿರುಗಿ ನೆಲ್ಲು ಬೆಳೆವ ಪರಿಯ ಮಾಡಿದ ಶಕ್ತ ಪರಮಜ್ಞಾನಿ ವಿರುಕ್ತ ಎರಗುವೆ ನಿನ್ನ ಲೀಲೆ ಅರಿತಷ್ಟು ಪೇಳಿದೆ ಹಿರಿದು ವರ್ಣಿಸೆ ನಮ್ಮ ಹಿರಿಯರೂ ಬಲ್ಲರಯ್ಯ ತರುಣತನದಲ್ಲಿಂದ ಗಿರಿಯ ಧುಮುಕಿದವನೇ ಸರಿಗಾಣೆ ನಿನಗೆಲ್ಲಿ ಎರವು ಮಾಡದೆ ಎನ್ನಂತರ್ಯಾಮಿಯಲಿಪ್ಪನೆ ಪರಿಪಾಲಿಸು ನಿಜ ಶರಣರೊಳಗೆ ಇಟ್ಟು ಜರಮರಣರಹಿತ ವಿಜಯ ವಿಠ್ಠಲನ್ನ 2 ಅವತಾರ ಧರಿಸಿದ ಧರ್ಮಶೀಲ ಅದ್ವೈತ ಮತ ಕೋಲಾಹಲ ರಿಪುಮಸ್ತಕ ಶೂಲ ಮಧ್ವರಾಯ ವಿಜಯ ವಿಠ್ಠಲನ್ನ ಮಹಾಪ್ರಿಯ ಅಂತ ತಮ್ಮ ಸುಳಾದಿಯನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಮುಂದೆ ಇಷ್ಟೆಲ್ಲ ಗ್ರಂಥಗಳ ತಾತ್ಪರ್ಯ ಏನು ಅನ್ನೋದನ್ನು ಹೇಳ್ತಾ, ಸಿದ್ಧಾಂತ ಪರಮತತ್ವವೇ ತಾತ್ಪರ್ಯ ಅಂದರೆ ಏನು, ನಮ್ಮ ಸಿದ್ಧಾಂತವನ್ನು ತತ್ವವಾದ ಅಂತ ಕರೆದಿದ್ದಾರೆ ಆಚಾರ್ಯರು. ಅದು ಏಕೆ ಅಂತ ಮುಂದೆ ನೋಡೋಣ. ಅಂತೂ ಇದರ ಪರಮ ತಾತ್ಪರ್ಯ ಏನು ಅಂದರೆ, ಜೀವರೆಲ್ಲ ಭಿನ್ನರು, ಆ ಜೀವರಲ್ಲೂ ಕೂಡ ಮತ್ತೆ ತರತಮ ಭಾವ ಇದೆ. ತರತಮ ಅಂದ್ರೇನು, ಇವತ್ತಿನ ಪಾರ್ಶಿಯಾಲಿಟಿ ಅಲ್ಲ,
ತರಾತಮ ಅಂದರೆ ಒಬ್ಬರು ಒಬ್ಬರಿಗಿಂತ ಶ್ರೇಷ್ಠರಿರ್ತಾರೆ, ನೀಚರಿರ್ತಾರೆ. ಹೈರಾರ್ಕಿ ಅಂತ ಹೇಳ್ಬೋದು. ಅಂದರೆ ಜೀವರಲ್ಲಿ ಯೋಗ್ಯತೆಯಲ್ಲಿ ಭೇದ ಉಂಟು. ಜೀವರಲ್ಲಿ ಭೇದ ಅಂದ್ರೇನು? ಅವರ ಯೋಗ್ಯತೆ, ಅವರ ಕೆಪ್ಯಾಸಿಟಿ ಅನ್ನೋದೇನಿದೆ ಅದು ಹೆಚ್ಚು ಕಮ್ಮಿ ಇದೆ. ಇದು ತೃಣದಿಂದ ಮೊದಲುಗೊಂಡು ಬ್ರಹ್ಮ ಪರ್ಯಂತ ಎಲ್ಲ ಜೀವರಲ್ಲೂ ಅಪ್ಲೈ ಆಗ್ತದೆ ಅನ್ನೋದು ಮುಖ್ಯ ಸಿದ್ಧಾಂತ. ಯಾಕೆ ಅಂದರೆ ಸಮುದ್ರಕ್ಕೆ ಹೋದಾಗ ಎಲ್ಲರೂ ಅವರ ಶಕ್ತಿ ಸಾಮರ್ಥ್ಯದಿಂದ ಸಮುದ್ರದಲ್ಲಿ ಸ್ನಾನವನ್ನು ಮಾಡ್ತಾರೆ. ಒಬ್ಬರು ಸ್ವಲ್ಪ ಮುಂದೆ ಹೋಗ್ತಾರೆ, ಒಬ್ಬರು ಕಾಲನ್ನು ಇಟ್ಟು ಅಷ್ಟೇ ಅಲೆಗಳಿಂದನೇ ಸ್ನಾನ ಆಯಿತು ಅಂದ್ಕೊಳ್ತಾರೆ. ಹೀಗೆ ಅವರವರ ವ್ಯಾಪ್ತಿ ಎಷ್ಟು ಅಷ್ಟಷ್ಟು ಮುಂದಕ್ಕೆ ಹೋಗಿ ಇಡೀ ಸಮುದ್ರ ಸ್ನಾನ ಮಾಡದೆ ಅಂತ ಚಿಂತನೆ ಮಾಡ್ತಾರೋ ಹಾಗೆ ಅವರವರ ಯೋಗ್ಯತೆ ಇದ್ದಷ್ಟು ಭಗವಂತನನ್ನು ತಿಳಿತಾ ತಮ್ಮನ್ನು ವಿಕಸನ ಮಾಡಿಕೊಳ್ತಾರೆ. ತಮ್ಮ ಒಂದು ವ್ಯಾಪ್ತಿಯನ್ನು ತಿಳ್ಕೊಳ್ಳೋದೇ ಈ ಸಾಧನೆ. ಆ ಸಾಧನೆ ನಮ್ಮ ಯೋಗ್ಯತೆ, ಜೀವದ ಯೋಗ್ಯತೆಯನ್ನು ಅರಿತು ಅಂಥ ಜೀವದ ಯೋಗ್ಯತೆ ಒಳಗೆ ಭಗವಂತ ಇರುವ ಅವನ ವ್ಯಾಪ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನೇ ಸಾಧನೆ ಅಂತ ಹೇಳ್ತೇವೆ ನಾವು. ಅದನ್ನು ತಿಳಿಸ್ಕೊಳ್ಳೋದು ಈ ಸಿದ್ಧಾಂತದ ಈ ಎಲ್ಲ ಗ್ರಂಥಗಳ ಒಂದು ತಾತ್ಪರ್ಯ ಅಂತ ತೋರಿ. ಇನ್ನು ಈ ಜ್ಞಾನದ ಚಿಂತನೆ ಅನ್ನೋದು ಬರೀ ಆಂತರಿಕವಾಗಿದ್ದರೆ ಸಾಲದು, ಅದಕ್ಕೆ ಶುದ್ಧವಾದ ಅನುಷ್ಠಾನ ಬೇಕು. ಆ ಅನುಷ್ಠಾನದೊಂದಿಗೆ ವೈಷ್ಣವರು ನಾವು ವಿಷ್ಣು ಸರ್ವೋತ್ತಮತ್ವವನ್ನು ನಿರಂತರ ಚಿಂತನೆ ಮಾಡಬೇಕಾದವರು. ಇನ್ನು ನಮಗಿಂತ ಎಲ್ಲ ಹಿರಿಯರು ನಮಗೆ ಗುರುಗಳು, ಜ್ಞಾನಿಗಳು, ಅವರನ್ನು ನಮಗೆ ಎಂದೂ ಪೂಜಾರ್ಹರು ಅಂತ ತಿಳಿತಾ ಅದಕ್ಕಾಗಿ 6 ಅಂದರೆ 12 ಮುದ್ರೆಗಳನ್ನು ಅಂದರೆ ವಿಷ್ಣುವಿನ ಆಯುಧಗಳನ್ನು ನಾವು ದೇಹದಲ್ಲೂ ಧರಿಸಿ ಅದರಿಂದ ನಿತ್ಯ ಪಾವನರಾಗ್ತಾ ಇರಬೇಕು ಅನ್ನೋ ಒಂದು ದೀಕ್ಷೆಯನ್ನು ಕೊಟ್ಟು ಇನ್ನು ಮುಂದೆ ಕೃಷ್ಣ ಪ್ರತಿಷ್ಠೆಯ ಕಥೆಯನ್ನು ನಮಗೆ ತೆರೆದುಕೊಡ್ತಾರೆ. ಇದು ಕೂಡ ದಾಸರು ಇಲ್ಲಿ ಸಂಗ್ರಹ ಮಾಡಿರೋದು ಈಗಿನ ಅರ್ವಾಚೀನವಾಗಿ ಬೆಳೆದು ಬಂದ ಒಂದು ದಂತಕಥೆ. ಯಾಕೆಂದರೆ ತುಂಬ ಹಿಂದಿನ ಉಡುಪಿಯ ಯತಿಗಳೇ ಬರೆದಿಟ್ಟ ಒಂದು ಪ್ರಮೇಯ ನವಮಾಲಿಕೆಯ ಟೀಕೆಯಲ್ಲಿ ಈ ರೀತಿಯ ಕಥೆ ಇಲ್ಲ. ಹಿಂದೆಂದೋ ಸಮುದ್ರದಲ್ಲಿ, ಪಶ್ಚಿಮ ಸಮುದ್ರದಲ್ಲಿ ಗೋಪಿಚಂದನದ ಗಡ್ಡೆ ಬಂದು ಆ ಹಡಗು ಮುಳುಗಿತ್ತು, ಅದರ ಜೊತೆ ಗೋಪಿಚಂದನದ ಗಡ್ಡೆಯೂ ಮುಳುಗಿತ್ತು. ಅದು ಯಾವಾಗೋ ದಡದ ಮೇಲೆ ಬಂದಾಗ ಅಲೆಯ ಅಬ್ಬರಕ್ಕೆ ಆಚಾರ್ಯರಿಗೆ ಸಿಕ್ತು. ಅಲ್ಲಿ ಕೃಷ್ಣ ಇದ್ದಾನೆ ಅನ್ನೋದನ್ನು ತಿಳಿದ ಆಚಾರ್ಯರು ಅಂತಹ ಕೃಷ್ಣನನ್ನು ತಂದು ಇಲ್ಲಿ ಎಲ್ಲರ ಉಪಾಸನೆಗಾಗಿ ತಾವೇ ಉತ್ತಮ ಸನ್ನಿಧಾನವನ್ನಿಟ್ಟು ಎಲ್ಲರ ಉಪಾಸನೆಗೋಸ್ಕರ ಸ್ಥಾಪಿಸಿದರು. ಆ ಕೃಷ್ಣ ಪ್ರತಿಮೆಯು ಹಿಂದೆ ಸಾಕ್ಷಾತ್ ವಿಶ್ವಕರ್ಮನಿಂದ ಮಾಡಿದ್ದಾಗಿ ರುಕ್ಮಿಣೀ ದೇವಿಯರಿಂದ ಅರ್ಚಿತವಾದದ್ದು ಅಂತ ಅದರ ಮಹಾತ್ಮೆಯನ್ನು ಆಚಾರ್ಯರೇ ತಿಳಿಸಿಕೊಟ್ಟು ಇವತ್ತಿಗೂ ಕೂಡ ಸಿದ್ಧ ವಿಘ್ನ ಮುಖ ದೋಷ ಭೇಷಜಂ ಅಂತ ಸಾಧಕರಿಗೆ ಬರುವಂತಹ ಎಲ್ಲ ತಾಪತ್ರಯಗಳು ಏನಿದೆ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ತಾಪತ್ರಯಗಳನ್ನು ಕೃಷ್ಣನ ಸಂದರ್ಶನ ಸೇವೆಯೇ ಪರಿಹಾರ ಮಾಡತ್ತೆ. ಸಾಧಕರನ್ನು ಎಂದೂ ಉದ್ಧಾರ ಮಾಡಲಿ ಅಂತಲೇ ಚಿಂತನೆ ಮಾಡಿ ಮಧ್ವರು ಅಲ್ಲಿ ಸ್ಥಾಪಿಸಿಕೊಟ್ಟಿದ್ದಾರೆ. ಹೀಗೆ ಈಗ ಕಾವಿ ಶಾಟಿ ಬೀಸಿ ಅದನ್ನು ಕರೆತಂದು ಇದೆಲ್ಲ ಏನು ಹೇಳಿದೆ, ಇದೆಲ್ಲ ಅರ್ವಾಚೀನವಾದ ಯಾವುದೇ ಆಧಾರವಿಲ್ಲದ ಕಥೆಗಳು. ಎಷ್ಟೋ ಸಾರಿ ರೀಜನಲ್ ರಿಫ್ಲೆಕ್ಷನ್ಸ್ ಅಂದರೆ ಎಲ್ಲರ ಬಾಯಿಂದ ಬಾಯಿಗೆ ಬರುವ ಕಥೆಗಳೇ ನಮಗೆ ತುಂಬ ಸತ್ಯ, ಅವೇ ಮುಖ್ಯ ಪವಾಡ ಅಂತ ನಾವು ಚಿಂತನೆ ಮಾಡ್ತೇವೆ. ಆದರೆ ನಿಜವಾದ ಜ್ಞಾನವನ್ನು ಹೊಂದಬೇಕು ಅನ್ನೋರಿಗೆ ಪವಾಡಗಳಿಗಿಂತ ಭಿನ್ನವಾದ ನಮ್ಮ ಸಿದ್ಧಾಂತಕ್ಕೆ ಎಲ್ಲಿಯೂ ಚ್ಯುತಿ ಬರಂತಹ ಸತ್ಯವನ್ನು ಅಂಗೀಕಾರ ಮಾಡಿಕೊಳ್ಳುವ ಒಂದು ಧಾರ್ಷ್ಟ್ಯತೆ ಬೇಕಾಗತ್ತೆ. ಆಗ ನಮಗೆ ಯಥಾರ್ಥ ಜ್ಞಾನ ಆಗತ್ತೆ. ಆಚಾರ್ಯರು ದೊಡ್ಡವರು, ಕೃಷ್ಣನು ದೊಡ್ಡವ, ಅವನನ್ನು ಇಂಥ ಕಥೆಗಳಿಂದ ನಾವು ದೊಡ್ಡವರನ್ನಾಗಿ ಮಾಡಬೇಕಾಗಿಲ್ಲ ಅನ್ನೋ ಎಚ್ಚರವನ್ನು ಇಟ್ಕೊಂಡು ಈ ಚಿಂತನೆಗಳನ್ನು ನಾವು ಮಾಡಬೇಕಾಗತ್ತೆ. ಅಂತೂ ಮಧ್ವರೇ ಕೃಷ್ಣನ ಪ್ರತಿಷ್ಠೆ ಮಾಡಿದ್ದು ಅದು ರುಕ್ಮಿಣಿ ಕರಾರ್ಚಿತ. ಇವತ್ತಿಗೂ ಅದಕ್ಕಾಗಿ ಅವರು 8 ಸನ್ಯಾಸಿ ಶಿಷ್ಯರನ್ನು ಅದರ ಸೇವೆಗಾಗಿ ಇಟ್ಟು ಅತ್ಯಂತ ಕಾರಣಿಕವಾಗಿ ಇವತ್ತಿಗೂ ತುಂಬ ಶ್ರದ್ಧೆಯಿಂದ ದಿನಕ್ಕೆ 14 ಪೂಜೆಗಳಿಂದ ಕೃಷ್ಣ ತಾನು ಯತಿಗಳಿಂದ ಸೇವೆಯನ್ನು ತಗೋತಾನೆ. ಅಂತಹ ಒಂದು ಉತ್ತಮ ಪದ್ಧತಿಯನ್ನು ಇಟ್ಟು ನಮಗೆಲ್ಲ ಒಂದು ಉಪಕಾರ ಮಾಡಿದ್ದಾರೆ. ಈ ಚಿಂತನೆಯನ್ನು ನಾವು ಮಾಡಬೇಕಾಗತ್ತೆ. ಇದಲ್ಲದೆ ಮುಂದೆ ಮಧ್ಯವಾಟ ಮಠ ಅಂಥೇಳಿ ಒಂದು ಮಠ ಇದೆ. ಅಲ್ಲಿ ಕೆಲವು ವ್ಯಾಸಮುಷ್ಟಿಗಳನ್ನು, ಹಾಗೆ ಸುಬ್ರಹ್ಮಣ್ಯ ಕ್ಷೇತ್ರ ಏನಿದೆ, ನರಸಿಂಹ ಕ್ಷೇತ್ರ, ಅಲ್ಲೂ ಕೂಡ ಇಟ್ಟು ನಿತ್ಯದಲ್ಲಿ ತಾವೂ ಓಡಾಡಿ ಅಲ್ಲಿ ಸನ್ಯಾಸಿಗಳನ್ನೂ ಇಟ್ಟು ಅಲ್ಲಿಯೂ ಕೂಡ ಪೂಜೆಗೆ ನಿಯಮನ ಮಾಡಿ ಹೀಗೆ ಎಲ್ಲ ಕಡೆ ವೈಷ್ಣವ ಚಿಂತನೆ ಅನುಸಂಧಾನ ಅನ್ನೋದು ಉಂಟಾಗುವ ಹಾಗೆ ಆಚಾರ್ಯರು ವ್ಯವಸ್ಥೆ ಮಾಡಿದರು ಅನ್ನೋದನ್ನು ಹೇಳ್ತಾರೆ. ಇದಲ್ಲದೆ
ಮುಂದೆ ಅವರ ತಮ್ಮ ಶಿಷ್ಯ ಪರಂಪರೆಯನ್ನು ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಸರಸಿಜ ನಾಮಮುನಿ, ಶೋಭನ ಭಟ್ಟರೆಂಬ ಗೋದಾವರಿ ತೀರದ ವಿದ್ವಾಂಸರು ಬಂದು ಇವರ ಜ್ಞಾನಕ್ಕೆ ಶರಣಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಒಂದು ಚಿಂತನೆ, ಅವರೇ ಪದ್ಮನಾಭ ತೀರ್ಥರಾಗ್ತಾರೆ. ಅಂತಹ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಹೀಗೆ ಕ್ರಮವಾಗಿ 8 ಶಿಷ್ಯರನ್ನು ಅವರು ಸನ್ಯಾಸವನ್ನು ಕೊಡ್ತಾರೆ ಅನ್ನೋದು ನಮಗೆ ನಾರಾಯಣ ಪಂಡಿತರ ಮಧ್ವವಿಜಯದಿಂದ ತಿಳಿಯುತ್ತೆ. ಆ 8 ಶಿಷ್ಯರು ಯಾರು ಅಂದರೆ ಉಪೇಂದ್ರ ತೀರ್ಥರು, ವಾಮನ ತೀರ್ಥರು, ನರಹರಿ ತೀರ್ಥರು, ಋಷಿಕೇಶ ತೀರ್ಥರು, ಸತ್ಯತೀರ್ಥರು, ವಿಷ್ಣು ತೀರ್ಥರು, ಹಾಗೆ ಅಧೋಕ್ಷಜಿ ತೀರ್ಥರು ಎಂಬ 8 ಯತಿಗಳಿಗೆ ಸನ್ಯಾಸವನ್ನು ಕೊಟ್ಟಿದ್ದೇ ಅಲ್ಲದೆ ಪದ್ಮನಾಭ ತೀರ್ಥರಿಗೂ ಸನ್ಯಾಸವನ್ನು ಕೊಟ್ಟರು. ಇನ್ನು ಅಕ್ಷೋಭ್ಯ ಮಾಧವ ಅಂತ ಇಲ್ಲಿ ದಾಸರು ಉಲ್ಲೇಖ ಮಾಡಿರುವವರು ಆಚಾರ್ಯರ ನೇರ ಶಿಷ್ಯರು ಅನ್ನೋದಕ್ಕೆ ಯಾವುದೇ ಪುರಾವೆ ನಮಗೆ ಸಿಗೋದಿಲ್ಲ. ಇಷ್ಟಲ್ಲದೆ ಆಚಾರ್ಯರಿಗೆ ಅನೇಕ ಗೃಹಸ್ಥ ಶಿಷ್ಯರು ಕೂಡ ಇದ್ದರು. ಹಿಂದೆ ಒಬ್ಬರನ್ನು ಸೂಚನೆ ಮಾಡಿದೆ. ಹಾಗೆ ನಾರಾಯಣ ಪಂಡಿತರು, ತ್ರಿವಿಕ್ರ ಪಂಡಿತರು ಇವರೆಲ್ಲರೂ ಕೂಡ ಆಚಾರ್ಯರ ಶಿಷ್ಯರೇನೆ. ಹೀಗೆ ಇಂತಹ ಶಿಷ್ಯರನ್ನು ಇಟ್ಟುಕೊಂಡು ಅವರಿಗೆ ತಮ್ಮ ಗ್ರಂಥಗಳನ್ನು ಉಪದೇಶಿಸಿ ಮುಂದೆ ಅವರಿಗೆ ಅತ್ಯಂತ ಪ್ರಿಯವಾದ ಅನಂತೇಶ್ವರದಲ್ಲಿ ಎಂದಿಗೂ ಕುಳಿತು ಉಪನಿಷತ್ ಭಾಷ್ಯವನ್ನು ಯಾವಾಗಲೂ ತಮ್ಮ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ದರು. ಒಮ್ಮೆ ಹೀಗೆ ಅವರು ತಮಗೆ ಪ್ರಿಯವಾದ ಐತರೇಯ ಭಾಷ್ಯವನ್ನು ಪಾಠ ಮಾಡ್ತಿರ್ಬೇಕಾದ್ರೆ ಸುರರೆಲ್ಲ ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಗರೆದರು ಅನ್ನೋದು ಐತಿಹ್ಯವಾಗಿ ಬರುತ್ತೆ. ಆಗ ಅಂತಲೇ ಅಲ್ಲ, ಹಾಗೆ ಇನ್ನೊಮ್ಮೆ ಆಗಿರುವ ಸಮಯದಲ್ಲಿ ಆಚಾರ್ಯರು ನಮ್ಮನ್ನೆಲ್ಲ ಬಿಟ್ಟು ಮತ್ತೆ ಸಾಕ್ಷಾತ್ ಮೂಲ ಬದರಿಕಾಶ್ರಮವನ್ನು ಸೇರಿದರು. ಅಂದರೆ ಇಲ್ಲಿ ಲೋಕದಲ್ಲಿ ತಮ್ಮ ಕಾರ್ಯ ಏನು ಮಾಡಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು, ಗ್ರಂಥಗಳ ರಚನೆ ಇರ್ಬೋದು, ವಾದಿಗಳ ಒಂದು ನಿರಾಸ ಮಾಡೋದಿರ್ಬೋದು, ತಮ್ಮ ಬಲ ಪ್ರದರ್ಶನ, ಕುರುಕ್ಷೇತ್ರಾದಿ ಕ್ಷೇತ್ರಗಳಲ್ಲಿ ತಮ್ಮ ಪೂರ್ವ ಅವತಾರದ ಸ್ಮರಣೆ, ಆಮೇಲೆ ಆಗಿನ ರಾಜರನ್ನು ಹೇಗೆ ತಮ್ಮ ಮೃದು ಮಾತುಗಳಿಂದ ಹಿಡಿದಿಟ್ಟುಕೊಂಡ ರೀತಿ, ಹೀಗೆ ವಿಷ್ಣುಮಂಗಲದಲ್ಲಿ ವಾದ ಮಾಡಿದ್ದು, ತ್ರಿವಿಕ್ರಮ ಪಂಡಿತರನ್ನು, ಆಗಿನ ದಿಗ್ಗಜರನ್ನು ತಮ್ಮ ವಾದದಲ್ಲಿ ಸೋಲಿಸಿ ಅವರನ್ನು ಅತ್ಯಂತ ಪ್ರಿಯ ಶಿಷ್ಯರನ್ನಾಗಿ ಮಾಡಿ ಅವರಿಂದಲೂ ಗ್ರಂಥ ರಚನೆಯನ್ನು ಮಾಡಿಸಿದ್ದು, ಹೀಗೆ ಅನೇಕ ಮಹಿಮೆಗಳನ್ನು ಮಾಡಿ ಇನ್ನು ತಮ್ಮ ಕಾರ್ಯದ ಉದ್ದೇಶ ಮುಗಿತು ಅನ್ನುವಾಗ ಒಂದು ದಿವಸ ಪಾಠ ಮಾಡ್ತಾನೆ. ಹಾಗೆಯೇ ಅಂತರ್ಧಾನರಾಗಿ ಮೂಲಬದರಿಯ ಕ್ಷೇತ್ರವನ್ನು ಸೇರಿದರು. ಆಚಾರ್ಯರು ಇವತ್ತಿಗೂ ಅಲ್ಲಿ ವೇದವ್ಯಾಸರ ಸನ್ನಿಧಾನದಲ್ಲಿ ಪಾಠವನ್ನು ಕೇಳ್ತಾ ಇದ್ದಾರೆ. ಮಾಯವಾಗಿ ಹೋದರೂ ಆ ರೀತಿಯಲ್ಲ, ಒಮ್ಮೆ ತಮ್ಮ ಕಾರ್ಯ ಮುಗಿಸಿ ನಿಶ್ಚಿಂತೆಯಿಂದ ಭಗವಂತನ ಸನ್ನಿಧಾನಕ್ಕೆ ತೆರಳಿದರು ಅಂತ ಮಾತ್ರ ನಾವು ಅನುಸಂಧಾನ ಮಾಡಬೇಕು. ಅಂತೂ ಆಚಾರ್ಯರು ಇವತ್ತಿಗೂ ಅದೃಶ್ಯೇ ರೌಪ್ಯಪೀಠೋಸ್ತಿ ದೃಶ್ಯೇ ಬದರಿ ತಟೆ ಅಂತ ಹೇಳ್ತಾರೆ. ಅದೃಶ್ಯ ರೂಪರಾಗಿ ಇವತ್ತಿಗೂ ಉಡುಪಿ ಕ್ಷೇತ್ರದಲ್ಲಿ ಇದ್ದಾರೆ. ಹಾಗೆ ಪರ್ಯಾಯಸ್ಥ ಯತಿಗಳಲ್ಲೂ ಕೂಡ ಇದ್ದು ಅವರೇ ಕೃಷ್ಣ ಪೂಜೆಯನ್ನು ನಡೆಸಿಕೊಡ್ತಾರೆ ಅಂತ ಹೇಳ್ತಾರೆ ಜ್ಞಾನಿಗಳು. ಅಷ್ಟಲ್ಲದೆ ಸಾಕ್ಷಾತ್ ರೂಪದಿಂದ ಇವತ್ತಿಗೂ ವೇದವ್ಯಾಸರ ಸಮೀಪದಲ್ಲಿ ಇದ್ದು ಅವರಿಂದ ನಿರಂತರ ಶಾಸ್ತ್ರ ಶ್ರವಣ ಮಾಡ್ತಾ ಆನಂದದಿಂದ ಕಾಲ ಕಳಿತಿದ್ದಾರೆ ಅಂತ ನಾವು ಚಿಂತನೆ ಮಾಡೋದೇ ನಾವು ಅವರಿಗೆ ಸಲ್ಲಿಸಬಹುದಾದ ಅಲ್ಪವಾದ ಸೇವೆ ಅಂತ ಹೇಳ್ತಾ, ಇನ್ನು ಗಿರಿಯ ಧುಮುಕಿದವನೇ, ನಾನು ಮೊದಲೇ ಹೇಳಿದೆ, ಈಗ ಈ ಸಮಯದಲ್ಲಿ ಸತ್ಯತೀರ್ಥರನ್ನು ಅಟ್ಟಿ ಅಂತ ಹೇಳಿದ್ದಾರೆ. ಇದು ಈಗಲ್ಲ, ಅವರು ಕೊನೆಯ ಕಾಲಕ್ಕೆ ಬದರಿಗೆ ಹೋದಾಗ ಯಾರೂ ಅವರನ್ನು ಹಿಂಬಾಲಿಸಲಿಲ್ಲ. ಆದರೆ ಮೊದಲ ಸಾರಿ ಹೋದಾಗ ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂಥೇಳಿ ಬರೆದಿಟ್ಟು ತಾವು ಶಿಷ್ಯರನ್ನು ಅಲ್ಲೇ ಬದರಿನಾರಾಯಣನ ಸೇವೆಯಲ್ಲೇ ಅಡಿಗೊಳಿಸಿ ತಾವು ವೇದವ್ಯಾಸರನ್ನು ಕಾಣಲಿಕ್ಕೆ ಹೋಗ್ತಾರೆ. ಆಗ ಅವರನ್ನು ಬಿಡಲಾರದೆ ಸತ್ಯತೀರ್ಥರು ಅವರನ್ನು ಬಹಳ ದೂರ ಹಿಂಬಾಲಿಸಿದಾಗ ಅವರ ವೇಗವನ್ನು ತಡಿಲಾರದೆ ಕಷ್ಟಪಡ್ತಿರಬೇಕಾದ್ರೆ ಸಾಕ್ಷಾತ್ ಅವರು ಶಿಷ್ಯನ ಮೇಲಿನ ಕರುಣೆಯಿಂದ ಕಾವಿಶಾಟಿಯನ್ನೇ ಗಾಳಿಯಿಂದ ತಮ್ಮ ಕೈಯನ್ನು ಹೀಗೆ ತಡೆಯೋ ಮೂಲಕನೇ ಅವರನ್ನು ಸ್ವಸ್ಥಾನಕ್ಕೆ ಸೇರಿಸಿದರು ಅನ್ನುವ ಕಥೆ ಬರ್ತದೆ. ಅಷ್ಟಲ್ಲದೆ ಗಿರಿಯ ಧುಮುಕಿದವನೇ ಸರಿಗಾಣೆ ನಿನಗೆಲ್ಲಿ ಅಂತ ಹೇಳುವಾಗ ಸಣ್ಣವರಿದ್ದಾಗೇ ಒಮ್ಮೆ ಅವರು ಯಾವಾಗಲೂ ಕುಂಜಾರುಗಿರಿಯಲ್ಲಿ ತನ್ನ ತಾಯಿ ಇದ್ದಾಳೆ, ಅಲ್ಲಿ ಪರಶುರಾಮ ದೇವರಿದ್ದಾರೆ ಅಂತ ಹೋಗುವ ಒಂದು ಕಾರ್ಯ ನಿತ್ಯದಲ್ಲಿ ವಾಸುದೇವ ಅಂದರೆ ಬಾಲಕರಾಗಿದ್ದಾಗ, ಆಗ ಒಮ್ಮೆ ತಾಯಿ ಕೂಗಿದಾಗ ಅಲ್ಲಿಂದಲೇ ಬೆಟ್ಟದಿಂದ
ನೇರ ಮನೆಯ ಹತ್ತಿರ ಧುಮುಕಿದ್ರಂತೆ, ಬೆಟ್ಟವನ್ನು ಹಾರಿದ್ರಂತೆ. ಅದೇ ಪಾದಚಿಹ್ನೆಗಳನ್ನು ಇವತ್ತಿಗೂ ಅಲ್ಲಿ ಇಟ್ಟು ವಾದಿರಾಜರು ಸ್ಥಾಪನೆ ಮಾಡಿ ಮಧ್ವರ ಮೂಲ ಒಂದು ಸ್ಥಾನ ಅಂತ ಪಾಜಕದಲ್ಲಿ ನಾವು ಇವತ್ತಿಗೂ ಅವರ ಪಾದಗಳನ್ನು ನೋಡ್ಬೋದು. ಅಂತಹ ಒಂದು ಲೀಲೆಯನ್ನು ಸ್ಮರಣೆ ಮಾಡಿದ್ದಾರೆ. ಹೀಗೆ ನಾವೇನು ಪ್ರಾರ್ಥನೆ ಮಾಡಬೇಕು ಅಂದರೆ, ನಿಮ್ಮ ಜ್ಞಾನ ಆಗಬೇಕು ಅಂದರೆ ನಮಗೆ ನಿಮ್ಮನ್ನು ತಿಳಿದ ಅರಿತ ಜ್ಞಾನಿಗಳ ಸಜ್ಜನರ ಸಹವಾಸದಲ್ಲಿ ನಮ್ಮನ್ನು ಯಾವಾಗಲೂ ಇಡಿರಿ. ತನ್ಮೂಲಕ ನಿಮ್ಮ ಶಾಸ್ತ್ರಗಳ ಅನುಸಂಧಾನ, ನಿಮ್ಮ ಗ್ರಂಥಗಳ ಚಿಂತನೆ, ಅದರಿಂದಾಗಿ ಭಗವಂತನಲ್ಲಿ ಉತ್ತಮವಾದ ಭಕ್ತಿ ಇದನ್ನು ಕೊಟ್ಟು ಅನುಗ್ರಹ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಬೇಕು. ಅದಲ್ಲದೆ 2 ಅವತಾರ 3 ಅವತಾರಗಳಲ್ಲೂ ಕೂಡ ಅವರು ಮಾಡಿದ್ದಿದ್ದಂತೆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡೋದೇ ಅವರ ಅವತಾರಗಳ ಮುಖ್ಯ ಉದ್ದೇಶ ಅನ್ನೋದನ್ನು ನಾವು ಚಿಂತನೆ ಮಾಡ್ತಾ ಕೊನೆಯಲ್ಲಿ ಹೇಳಿದ್ದಾರೆ ರಿಪುಮಸ್ತಕ ಶೂಲ ಅದ್ವೈತ ಮತ ಕೋಲಾಹಲ ಮಧ್ವರಾಯ ಅಂತ. ಹಾಗಂದ್ರೆ ಏನು ಅಂದರೆ, ನಮ್ಮ ಮತ ತತ್ವವಾದ ಅಂತ ಹೆಸರು. ಅದ್ವೈತ ಮತ ಅಂದರೆ ಭಗವಂತನಿಗೆ ಸಮ್ಮತವಲ್ಲದ ವೇದದ ಚಿಂತನೆ ಅಂತ ಇಷ್ಟೇ ಅರ್ಥ. ಅಂದರೆ ನಾವು ಎಲ್ಲಿ ಭೇದವನ್ನು ಹೇಳಬೇಕೋ ಅಲ್ಲಿ ಭೇದವನ್ನು ಹೇಳೋದಿಲ್ಲ, ಎಲ್ಲಿ ಅಭೇದವನ್ನು ಹೇಳಬೇಕೋ ಅಲ್ಲಿ ಅಭೇದವನ್ನು ಹೇಳೋದಿಲ್ಲ. ಹೀಗಾಗಿ ಅನೇಕ ಗೊಂದಲಗಳು ಉಂಟಾಗಿವೆ ಶಾಸ್ತ್ರ ಪ್ರಪಂಚದಲ್ಲಿ. ಆದರೆ ತತ್ವವಾದ ಅಂದರೆ ಯಥಾರ್ಥ ಜ್ಞಾನವನ್ನು ಕೊಡ್ತಾ, ಈ ಪ್ರಪಂಚದಲ್ಲಿ 5 ತರಹ ಭೇದಗಳಿದ್ದಾವೆ: ಜೀವ ಜೀವ, ಜೀವ ಜಡ, ಜಡ ಜಡ, ಜೀವ ಪರಮಾತ್ಮ, ಜಡ ಪರಮಾತ್ಮ ಅಂತ ಇಲ್ಲಿ ಭೇದ ಇದೆ. ಆದರೆ ಭಗವಂತನ ಗುಣ, ರೂಪ, ಕ್ರಿಯೆ, ನಾಮ ಎಲ್ಲವೂ ಕೂಡ ಅಭೇದವನ್ನು ಹೊಂದಿದ್ದಾವೆ. ಭಗವಂತ ಬೇರೆ ಅಲ್ಲ, ಅವನ ಗುಣ ಬೇರೆ ಅಲ್ಲ. ಭಗವಂತ ಬೇರೆ ಅಲ್ಲ, ಅವನ ನಾಮ ಬೇರೆ ಅಲ್ಲ. ಭಗವಂತ ಬೇರೆ ಅಲ್ಲ, ಅವನ ಕ್ರಿಯಾ ಬೇರೆ ಅಲ್ಲ. ಅದೇ ಸ್ವಗತ ಭೇದ ವಿವರ್ಜಿತತ್ವ. ಭಗವಂತನ ರೂಪಗಳೂ ಕೂಡ, ಈ ಅವತಾರ ರೂಪಗಳಿಗೂ ಭಗವಂತನ ಸಾಕ್ಷಾತ್ ರೂಪಗಳಿಗೂ ಕೂಡ ಭೇದ ಇಲ್ಲ. ಇದೆಲ್ಲವನ್ನು ಎಲ್ಲಿ ಅಭೇದ ಹೇಳಬೇಕೋ ಅಲ್ಲಿ ಅಭೇದ, ಎಲ್ಲಿ ಭೇದವನ್ನು ಚಿಂತನೆ ಮಾಡಬೇಕು ಅಲ್ಲಿ ಭೇದ. ಹೀಗೆ ಯಥಾರ್ಥವಾದ ಜ್ಞಾನವನ್ನು ತಿಳಿದುಕೊಳ್ಳ್ರಿ. ನಾವು ನಿತ್ಯದಲ್ಲಿ ಅನುಭವಿಸುವ ವಿಷಯವನ್ನು ಶಾಸ್ತ್ರ ಹೇಳತ್ತೆ ಹೊರತು ನಮಗೆ ಅನುಭವಕ್ಕೆ ಬರದ ಶಾಸ್ತ್ರ ನಮಗೆಂದೂ ಉಪಯೋಗಕ್ಕೆ ಬರೋದಿಲ್ಲ. ಅದನ್ನು ಶಾಸ್ತ್ರ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟು ಉಪಕಾರ ಮಾಡಿದವರು ಆನಂದ ತೀರ್ಥರು. ಅಂತಹ ಶಾಸ್ತ್ರವನ್ನು ಕೊಟ್ಟಿರೋದ್ರಿಂದನೇ ಅವರಿಗೆ ಮಧ್ವ, ಆನಂದ ತೀರ್ಥ ಅಂತೆಲ್ಲ ಅತ್ಯಂತ ಸಮೀಚೀನ ನಾಮಕರಣವನ್ನು ವೇದಗಳೂ ಅವರ ಜೀವಿತಾವಧಿಯಲ್ಲೂ ಆ ನಾಮಗಳೇ ಪ್ರಸಿದ್ಧವಾಗಿವೆ. ಅಂತಹವರ ಸ್ಮರಣೆಯನ್ನು ನಿರಂತರ ಮಾಡುತ್ತಾ ಅವರ ಶಾಸ್ತ್ರದ ಚಿಂತನೆಯ ಆನಂದ ನಮಗೂ ಉಂಟಾಗಲಿ ಅಂತ ಭಗವಂತನನ್ನು ಪ್ರಾರ್ಥಿಸೋಣ, ಅವರ ಅಂತರ್ಯಾಮಿ ಅಂತ ಹೇಳ್ತಾ ಈ ಕೃತಿಯನ್ನು ವಿಜಯವಿಠ್ಠಲಂತರ್ಯಾಮಿ, ಮಧ್ವಾಂತರ್ಯಾಮಿ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.